ಪ್ರಾಸ್ತಾವಿಕ ಭಾಷಣಕ್ಕಾಗಿ ದೀಪಕ್ ಶೆಟ್ಟಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಒಂದೆರಡು ದೇಶ ಉಳಿದಲ್ಲೋ ಹೋಗುತ್ತೋ ಅನ್ನೋದು ಸಂಶಯ ಬರಬಾರದು. ಅದಂತೆ ಈ ದೇಶ ಉಳಿಬೇಕಾದ್ರೆ ನಿಮ್ಮ ಶಕ್ತಿ ಈ ದೇಶ ಉಳಿಸುವಂತ ಹೋಗ್ಬೇಕು. ಯಾಕೆಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಒಳ್ಳೆ ಚಿಂತನೆಗಳನ್ನ ಯಾರು ಹೇಳಿಕೊಡುವುದಿಲ್ಲ. ನಮ್ಮಲ್ಲೇ ದ್ವೇಷ ಮನೋಭಾವಗಳನ್ನು ತುಂಬಿಸಿಬಿಡ್ತಾರೆ. ದ್ವೇಷ ಬೆಂಕಿ ಅದು ನಮ್ಮನ್ನೇ ಕೊಡುತ್ತೆ. ಪ್ರೀತಿ ಜೇನುತುಪ್ಪ ಇದ್ದ ಹಾಗೆ ಎಷ್ಟು ಸುಲಿಯುವಂತ ಅನ್ಸುತ್ತೆ. ಯುವಕರೇ, ಯಾವಾಗಲೂ ನೀವು ಯಾರನ್ನೂ ದ್ವೇಷಿಸಬೇಡಿ, ಎಲ್ಲರನ್ನೂ ಪ್ರೀತಿಸಿ. ಆವಾಗ ನಿಮಗೆ ದೇಶ ಕಟ್ಟೋಕೆ ಬಹಳ ಸುಲಭ ಆಗುತ್ತೆ. ಬಹಳ ನಿಮ್ಮನ್ನ ಬೆಳೆಯೋಕ್ಕೂ ಬಹಳ ಸಂತೋಷ ಕೊಡುತ್ತೆ. ಆದ್ರಿಂದ ಯುವಕರು, ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತನಾಡಿದ್ದಾರೆ, ನನಗೆ ಸದೃಢ ಮನಸ್ಸಿನ ಸಚ್ಚಿಂತನೆಯ 4 ಯುವಕರನ್ನ ಕೊಟ್ರೆ ಈ ದೇಶ ಏನು, ಈ ಪ್ರಪಂಚ ಕಟ್ಟಬಲ್ಲ ಅಂತ. ಹಾಗೆ ನೀವು ಈ ದೇಶ ಕಟ್ಟುವ ವಿಚಾರದಲ್ಲಿ ನಿಮ್ಮ ಪಾಲು ಚಂದ ಅಂದ್ರೆ ಅಷ್ಟು ನೀವು ಒಳ್ಳೆ ಚಿಂತನೆ, ನೀವು ಬೇರೆ ಏನು ಬೇಡ, ನಿಮ್ಮೊಟ್ಟಿಗೆ ನೀವು ಚಿಂತನೆ ಮಾಡಿ. ಹಾಗೆ ಈ ದೇಶವನ್ನ ಕಟ್ಟಕ್ಕೆ ನಿಮ್ಮ ಪಾಲು ಜಾಸ್ತಿ ಇರುವುದು. ಅದರಿಂದ ಅವ್ರ ಬಗ್ಗೆ ನೀವೆಲ್ಲರೂ ಶಕ್ತಿ ಮೀರಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸುವ ಬಗ್ಗೆ ಪ್ರಯತ್ನವನ್ನು ಮಾಡುತ್ತಾ, ಹಾಗೆ ನಮ್ಮ ಹಿರಿಯರಾದ ಪ್ರತಾಪ್ ಚಂದ್ರ ಶೆಟ್ಟರ್ ಆದರ್ಶ ಅವರ ಜೀವನದ ಮೌಲ್ಯಗಳು, ಅವರ ಜೀವನದ ಆದರ್ಶಗಳನ್ನು ನಾವು ಒಟ್ಟುಗೂಡಿಸಿಕೊಂಡು ಇವತ್ತಿನ ಬದಲಾದ ಪ್ರಪಂಚದಲ್ಲಿ ನಾವು ಬದಲಾಗುತ್ತಾ ನಾವು ಸಂಘಟನೆ ಮಾಡ್ತಾ ಹೋದಾಗ ಈ ದೇಶ ತನ್ನಷ್ಟಕ್ಕೆ ತಾನೇ ಕಟ್ಟುತ್ತೆ, ತನ್ನಷ್ಟಕ್ಕೆ ತಾನು ಬೆಳೀತದೆ. ಹಾಗೂ ನಾನು ಒಂದೇ ಜಾಸ್ತಿ ಮಾತಾಡೋದಿಲ್ಲ, ಆದ್ರೆ ಇಲ್ಲಿ ನೆರೆದಿದ್ದೆಲ್ಲ ಬೇರೆಯವರೆಲ್ಲ ಮಾತಾಡ್ಬೇಕು. ಆದ್ರಿಂದ ನಿಮ್ಮ ಮನಸ್ಸಿಗೆ ಅಂಬೇಡ್ಕರ್ ಅನ್ನುವ ಹೆಸರು ಇವತ್ತು ಇಲ್ಲದೆ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದಿತ್ತು ಅಂತ ಹೇಳಿ ಒಂದು ನಿಮಿಷ ಆಲೋಚನೆ ಯಾರಾದ್ರೂ ಮಾಡಿದ್ದೀರಾ? ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯಲಿದ್ದರೆ, ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆಯಲಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದಿತ್ತು ಅನ್ನೋದನ್ನ ಆಲೋಚನೆಯನ್ನು ತಾವು ಮಾಡಿದ್ದೀರಾ? ಒಂದು ವೇಳೆ ತಾವು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಸಂವಿಧಾನ ಮತ್ತೆ ಅಂಬೇಡ್ಕರ್ ಒಂದೇ ನಾಣ್ಯದ 2 ಮುಖಗಳು. ಅಂಬೇಡ್ಕರ್ ಅವರಿಗೆ ಈ ಸಂವಿಧಾನ ಇರ್ಲಿಕ್ಕಿಲ್ಲ, ಸಂವಿಧಾನ ಇದ್ದಿದ್ರೆ ಅಂಬೇಡ್ಕರ್ ಅವರು ಇರ್ಲಿಕ್ಕಿಲ್ಲ. ಅಂತ ಒಂದು ಸಂವಿಧಾನವನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದು ನಾನು ಇವತ್ತು ಈ ಭಾಷಣವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣನೇ ಅಂಬೇಡ್ಕರ್ ಅವರು. ಅಥವಾ ಈ ಇಷ್ಟೊಂದು ಜನ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಮುಖ್ಯ ಕಾರಣ ಅಂಬೇಡ್ಕರ್ ಅವರು. ಒಂದು ವೇಳೆ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ನಮಗೆ ಹಕ್ಕುಗಳನ್ನು ಕೊಡ್ತಾ ಇದ್ದಾರೆ, ಸಂವಿಧಾನದಲ್ಲಿ ನ್ಯಾಯಗಳನ್ನು ಕೊಡ್ತಾ ಇದ್ದಾರೆ, ಈ ಸಂವಿಧಾನದಲ್ಲಿ ನಮ್ಮ ಸಮಾನತೆಯನ್ನು ಕೊಡ್ತಾ ಇದ್ದಾರೆ. പക്ഷേ ಈ ಸಂವಿಧಾನದ ಪ್ರಿಯಂಬಲಲ್ಲಿ 4 ಬಹಳ ಅತ್ಯಂತ ಮುಖ್ಯ ವಿಷಯಗಳನ್ನು ಅವರು ಹೇಳಿದ್ದಾರೆ. ಒಂದನೇದು ಜಸ್ಟಿಸ್ ಅಂತ ಹೇಳ್ತಾರೆ, ಅಂತ ಹೇಳಿದ್ರೆ ನ್ಯಾಯ. ಎರಡನೇದನ್ನ ಈಕ್ವಾಲಿಟಿ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಸಮಾನತೆ. ಮೂರನೇದು ಲಿಬರ್ಟಿ, ನಮಗೆ ಸ್ವಾತಂತ್ರ್ಯ. ನಾಲ್ಕನೇದು ನಮಗೆ ಫೆಡರಲಿಟಿ ಅಂತ ಹೇಳಿದ್ರೆ ಸ್ವಾತಂತ್ರ್ಯ. ಈ 4 ಅಂಶಗಳಲ್ಲಿ ಈ ಸಂವಿಧಾನ ನಿಂತಿದೆ. ನಮ್ಮ ಈ ದೇಶದ ನಮ್ಮ ಭವಿಷ್ಯತ್ತು ಈ 4ರಲ್ಲೇ ನಿಂತಿರುವಂಥದ್ದು. ಅಂಬೇಡ್ಕರ್ ಅವರ ಈ ಸಂವಿಧಾನದಲ್ಲಿ ಜಸ್ಟಿಸ್ ಅನ್ನ ಹೇಳೋದಾದ್ರೆ, ನ್ಯಾಯವನ್ನ ಹೇಳೋದಾದ್ರೆ
ಹಿಂದೆ ಒಂದು ಬೇರೆ ತರದ ನ್ಯಾಯ ಇತ್ತು. ಉಳ್ಳವನಿಗೆ ಒಂದು ನ್ಯಾಯ, ಇಲ್ಲದವನಿಗೆ ಇನ್ನೊಂದು ನ್ಯಾಯ ಅಂತ ಇತ್ತು. ನಾವು ಸಣ್ಣದಿರ್ಬೇಕಾದ್ರೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬೇಕಾದ್ರ ಬ್ಯಾಟ್ ಯಾರ ಹತ್ರ ಇದೆಯಲ್ಲ ಅವ್ನು ಎಡ್ಸಲಾದ್ರೂ ಹೋಗಿಲ್ಲ, ನಾಟ್ ಔಟ್. ಅಥವಾ ಬಾಲ್ ಯಾರ ಹತ್ರ ಇದೆ ಅವ್ನು ಎಡ್ಸಲ್ಲ, ಬಾಲ್ ಹಾಕಿದ್ರು ಕ್ಯಾಚ್ ಇದ್ರೆ ನಾಟ್ ಔಟ್ ಕೊಡ್ತಾ ಇದ್ವಿ. ಅಂತ ಪರಿಸ್ಥಿತಿ ನಮ್ಮಲ್ಲಿ. ಆ ನ್ಯಾಯವನ್ನ ನಮಗೇನಾದ್ರೂ ಒದಗಿಸಿದರೆ, ಅತ್ಯಂತ ಶ್ರೀಮಂತನಾಗಲಿ ಅತ್ಯಂತ ಕಡು ಬಡವನಾಗಲಿ ಎಲ್ಲರಿಗೂ ಒಂದೇ ನ್ಯಾಯ ಅಂತ ಸಿಕ್ಕಿದ್ರೆ ಅದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಇನ್ನೊಂದು ಈಕ್ವಾಲಿಟಿಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಸಮಾನತೆಯನ್ನ ಕೊಟ್ಟಿದ್ದಾರೆ. ಈ ಸಮಾನತೆಯಲ್ಲಿ ಯಾರೇ ಆಗಿರಲಿ, ಅವನು ಭಾರತದ ಪ್ರಜೆಯಾಗಿದ್ದಂತೆ ಅವನಿಗೆ ಎಲ್ಲದರಲ್ಲೂ ಸಮಾನ ಅವಕಾಶಗಳು, ಸಮಾನತೆಗಳನ್ನ ಕೊಟ್ಟಿರುವಂತದ್ದಿದ್ರೆ ಅದು ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ. ಒಂದು ನ್ಯಾಯವನ್ನು ಕೊಟ್ಟರು, ಇನ್ನೊಂದು ಸಂವಿಧಾನವನ್ನು ಕೊಟ್ಟರು ನಮ್ಗೆ, ಇನ್ನೊಂದು ಸಮಾನತೆ ಈಕ್ವಾಲಿಟಿಯನ್ನ ಕೊಟ್ಟರು. ನೋಡಿ, ಇದೆರಡು ಇಲ್ಲಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದಿತ್ತು ಅನ್ನೋದನ್ನ ನೋಡ್ಕೊಳ್ಳಿ. ಇನ್ನೊಂದು ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ, ನಮ್ಗೆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಅನ್ನೋದಕ್ಕೆ ನಮ್ಮಲ್ಲಿ ಅರ್ಥವೇ ಇರಲಿಲ್ಲ. ಅಂದ್ರೆ ಸ್ವಾತಂತ್ರ್ಯವೇ ಇರಲಿಲ್ಲ ನಮ್ಮಲ್ಲಿ. ಕೆಲವು ಮಂದಿಗಳಲ್ಲಿ ಸ್ವಾತಂತ್ರ್ಯ ಇತ್ತು. ಅಂತ ಸ್ವಾತಂತ್ರ್ಯವನ್ನ ಇವತ್ತು ನಮ್ಮೆಲ್ಲರಿಗೂ ಕೊಟ್ಟಂತವರಿದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನದಲ್ಲಿ. ಇನ್ನು ಅದನ್ನ ಈ 2-4 ನಮಗೆ ಕೊಡ್ತಾರೆ. ಇವತ್ತು ಏನಾದ್ರೂ ಮತದಾನದ ಹಕ್ಕನ್ನ ಕೊಟ್ಟಿದ್ರೆ, ಈ ಮತದಾನದ ಮೌಲ್ಯದ ಹಕ್ಕನ್ನ ನಮಗೆ ಕೊಟ್ಟಿದ್ರೆ, ಹಿಂದೆ ಮತದಾನ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಹಿಂದೆ ಮಹಿಳೆಯರಿಗೆ ಮತದಾನ ಇರಲಿಲ್ಲ. ಅಥವಾ ಮತದಾನ ಯಾರಿಗಿದ್ದಪ್ಪ ಅಂತಿದ್ರೆ, ಯಾರ ಹತ್ರ RTC ಇದೆಯೋ, ಯಾರ ಹತ್ರ ಗದ್ದೆ ಇದೆಯೋ, ಯಾರ ಹತ್ರ ಶ್ರೀಮಂತ ಇದೆಯೋ ಅವ್ರಿಗೆ ಮಾತ್ರ ಮತದಾನ ಇದ್ದಂತೆ. ಹಿಂದೆ ಯಾರಪ್ಪ MLA ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು ಅಥವಾ ಯಾವುದೇ ಚುನಾವಣೆ ನಿಲ್ಬೇಕು ಅಂತ ಹೇಳಿದ್ರೆ ಅವನ ಹತ್ರ RTCಗಳು ಇರ್ಬೇಕಾಗಿತ್ತು, ಅವನ ಹತ್ರ ಹಣವಂತನಾಗಿರ್ಬೇಕಾಗಿತ್ತು. ಅದೇ ಇದನ್ನೆಲ್ಲದನ್ನ ತಂದು ನಮಗೆ ಸಮಾನತೆಯನ್ನು ಕೊಟ್ಟು ಇವತ್ತು ತಲೆ ಎತ್ತಿ ನಡೆಯುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ನಮ್ಮ ಸಂವಿಧಾನ. ಈ ಸಂವಿಧಾನದ ಬಗ್ಗೆ ನಾನು ಕೆಲವೊಂದು ಹೇಳಬೇಕು ಅಂತ ಹೇಳಿದ್ರೆ, ನೀವು ಎಲ್ಲಿ ತನಕ ಅಂಬೇಡ್ಕರ್ ಅವರ ಆತ್ಮಚರಿತ್ರೆಯನ್ನ ಅಥವಾ ಬರೆದಂತ ಪುಸ್ತಕಗಳನ್ನ ಓದೋದಿಲ್ವೋ ಅಲ್ಲಿ ತನಕ ನಿಮಗೆ ಈ ಕಾನ್ಸ್ಟಿಟ್ಯೂಷನ್ ಸಂವಿಧಾನವೂ ಅರ್ಥ ಆಗ್ಲಿಕ್ಕಿಲ್ಲ. ಇದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು ತನ್ನ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನ ಪಟ್ಟರು, ಅವರು ಯಾವ ಒಂದು ತುಳಿತ ವರ್ಗಕ್ಕೆ ಒಳಗಾದವರು, ಯಾವ ರೀತಿ ಈ ಸಮಾಜದಲ್ಲಿ ಶೋಷಣೆಗಳನ್ನ ಅವಮಾನಗಳನ್ನ ನೋಡಿ ಅನುಭವಿಸಿದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅನಿಸ್ತು, ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದ್ರೆ, ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶವನ್ನು ಕೊಡಬೇಕು ಮಾಡಬೇಕು ಅಂತ ಹೇಳಿದ್ರೆ, ಬಹುಶಃ ಅಂಬೇಡ್ಕರ್ ಅವರ ಆತ್ಮಚರಿತ್ರೆಯನ್ನ ಜೀವನ ಚರಿತ್ರೆಯನ್ನ ಓದ್ಕೊಂಡು ಬರ್ಬೇಕಾದ್ರ ಇವತ್ತು ಏನು ನಮ್ಮ ಸಂವಿಧಾನದಲ್ಲಿ ಈ ಆರ್ಟಿಕಲ್ಗಳನ್ನು ಬರೆದಿರ್ಬೋದು, ಕಾನೂನುಗಳನ್ನು ಮಾಡಿರ್ಬೋದು, ಇದೆಲ್ಲದೂ ಏನಪ್ಪಾ ಅಂತ ಹೇಳಿದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ತನ್ನ ಜೀವನದಲ್ಲಿ ಅನುಭವಿಸಿದ ನೋವುಗಳಿಗೆ ಒಂದು ಪರಿಹಾರವನ್ನ ಕೊಟ್ಟಿದ್ದಾರೆ. ಅವ್ರದ್ದು ಏನಪ್ಪ ಅಂಬೇಡ್ಕರ್ ಅವರ ಆಶೆ ಇತ್ತು ಅಂತ ಹೇಳಿದ್ರೆ, ಯಾರು ಈ ತುಳಿತದ ವರ್ಗಕ್ಕೆ ಜನ ಒಳಗಾಗಿದ್ದಾರೆ. ಒಂದು ಕಾಲದಲ್ಲಿ ಬಾವಿ ನೀರನ್ನು ಯಾರು ಮುಟ್ಟುವ ಹಾಗಿರ್ಲಿಲ್ಲ, ಊರೊಳಗೆ ನಡೆದುಕೊಂಡು ಹೋಗುವ ಹಾಗಿರ್ಲಿಲ್ಲ. ಇದೆಲ್ಲ ಅವಮಾನಗಳನ್ನ ಅಂಬೇಡ್ಕರ್ ಅವರು ಸಹಿಸಿದ್ದಾರೆ. ಶಾಲೆಗಳಿಗೆ ಹೋದಾಗ ನಾನು ನಿನ್ನೆ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ. ಅದರಲ್ಲಿ ಯಾವ ರೀತಿ ಇದೆ ಅಂತ, ಯಾವ ರೀತಿ ಶೋಷಣೆ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಅವರು ತನ್ನ 7ನೇ 8ನೇ ತರಗತಿಯನ್ನ ಮುಂಬೈಗೆ ಬರ್ತಾರೆ ಒಂದು ಶಾಲೆಗೆ ಓದ್ಲಿಕ್ಕೆ. ಅವಾಗ ಲೆಕ್ಕದ ಟೀಚರ್ ಒಂದು ಕ್ವಶನ್ ಕೇಳಿದಾಗ ಯಾರು ಇದಕ್ಕೆ ಉತ್ತರವನ್ನು ಕೊಡ್ತೀರಿ ಅನ್ಬೇಕಾದ್ರೆ ಅಂಬೇಡ್ಕರ್ ಅವರು ಹೇಳ್ತಾರಂತೆ, ನಾನು ಇದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದಾಗ ಬಂದು ಬೋರ್ಡಿಗೆ ಬರೆಯಕ್ಕೆ ಹೇಳ್ಬೇಕಾದ್ರ ಆ ಮಗು ಅಂಬೇಡ್ಕರ್ ಅವರು ಎದ್ದು ಬೋರ್ಡಿಗೆ ಬರಬೇಕಾದ್ರ ಅಲ್ಲಿದ್ದಂತ ಮಕ್ಕಳೆಲ್ಲರೂ ಅದ್ರಲ್ಲಿ ಬರೀತಾರೆ. ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಭೂಕಂಪನದ ಅನುಭವ ಆಯ್ತಂತೆ. ಏನಕ್ಕೆ ಅಂತ ಹೇಳಿದ್ರೆ, ಆ ಬೋರ್ಡ್ ಅಲ್ಲಿ ಏನಿದೆಲ್ಲ ನಮ್ಮ ಬೋರ್ಡ್ ಇರುತ್ತಲ್ಲ, ಬೋರ್ಡ್ ಕೆಳಗಡೆ ಈ ಜನರ ಈ ಮಕ್ಕಳ ಬುತ್ತಿಗಳನ್ನ ಅಂದ್ರೆ ಟಿಫಿನ್ ಕ್ಯಾರಿಯರ್ಗಳು ಇತ್ತಂತೆ. ಈ ಮಕ್ಕಳು ಒಬ್ಬೊಬ್ಬ ಬಂದು ಆ ಟಿಫಿನ್ ಕ್ಯಾರಿಯರ್ನ ತೆಗಿಲಿಕ್ಕೆ ಶುರು ಮಾಡ್ತಾರಂತೆ. ಕೇಳಿದಾಗ ಹೇಳ್ತಾರಂತೆ,
ಒಂದು ವೇಳೆ ಅಂಬೇಡ್ಕರ್ ಅವರು ಈ ಬೋರ್ಡ್ ಅಲ್ಲಿ ಬಂದು ಬರೀಬೇಕಾದ್ರ ಅವರ ನೆರಳು ನಮ್ಮ ಟಿಫಿನ್ ಕ್ಯಾರಿಯರಿಗೆ ಬೀಳುತ್ತೆ, ಆವಾಗ ನಮಗೆ ಅಸ್ಪೃಶ್ಯತೆ ಅಂತ ಹೇಳಿದ್ರೆ ನಾವು ಮಲಿನವಾಗ್ತೀವಿ ಅನ್ನೋದನ್ನ ಅವ್ರು ಹೇಳ್ತಾರೆ. ಹಾಗಾದ್ರೆ ನೀವು ಯೋಚನೆ ಮಾಡಿ, ಅಂಬೇಡ್ಕರ್ ಅವರ ಕೇವಲ ಒಂದು 12-13 ವರ್ಷದ ವಯಸ್ಸಿನ ಒಬ್ಬ ಹುಡುಗನ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿರ್ಬೋದು. ಯುವ ಮಿತ್ರರೇ, ನಾನು ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡಿಕೊಳ್ಳೋದು, ನಮ್ಮ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ 200 ವರ್ಷಗಳ ಕಾಲ ಲಕ್ಷಾಂತರ ಜನರು ಬಲಿದಾನವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ನಂತರ ಆ ಸ್ವಾತಂತ್ರ್ಯ ಬಂದ ನಂತರ ಇವತ್ತು ಸಂವಿಧಾನದ ರಚನೆಯನ್ನು ನಾವು ಮಾಡಿದ್ದೀವಿ. ಇವತ್ತಿನ ಒಂದೇ ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸೋದು ಅಂತ ಹೇಳಿದ್ರೆ, ಇವತ್ತು ಯಾವ ರೀತಿಯ ಸಮಾನತೆಯ ಒಂದು ಸ್ವಾತಂತ್ರ್ಯವನ್ನ, ಒಂದು ನ್ಯಾಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರೆ, ನಾನು ಒಬ್ಬ ಟೀ ಮಾರುವವನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಹೇಳಿ. ನಾನು ಅವರಿಗೂ ಅವರ ಪಕ್ಷದವರಿಗೆ ನಿಮ್ಮ ಮೂಲಕ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇವತ್ತು ಪ್ರಧಾನಮಂತ್ರಿ ಆಗಿದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ಈ ಸಂವಿಧಾನ ಕಾರಣ ಅನ್ನೋದನ್ನ ನೀವು ಯಾವತ್ತೂ ಮರಿಬಾರದು. ಒಂದು ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಕೊಡದೇ ಇದ್ರೆ ನೀವು ಯಾವ ಕಾರಣಕ್ಕೂ ಈ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಆದ್ರೆ ನೀವು ಪ್ರಧಾನಮಂತ್ರಿ ಆದ ಮೇಲೆ ಇದೇ ನಿಮ್ಮ ಸಂಪುಟದ ಸಚಿವರು ಹೇಳ್ತಾ ಬಂದ್ರು, ನಾವು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ. ಇವತ್ತೂ ಅವರು ಹೇಳ್ತಾ ಇದ್ದಾರೆ, ನಮಗೆ 400ರ ಅಧಿಕ MP ಚುನಾಯಿತನ್ನ ಕೊಡಿ. ಯಾಕೆ ನಿಮಗೆ 400 ಜನ MP ಬೇಕು? ಈ ದೇಶವನ್ನ ಮಾಡಬೇಕು, ದೇಶವನ್ನ ಆಳಬೇಕು ಅಂತ ಹೇಳಿದಾಗ ನಿಮಗೆ ಎಷ್ಟು ಅಗತ್ಯತೆ ಇದೆ ಅಷ್ಟನ್ನ ಕೇಳಿ ನೀವು. ಆದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ವಿರೋಧ ಪಕ್ಷವೇ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ತಾವಿದ್ದೀರಾ ಅಂತ ಹೇಳಿದ್ರೆ, ಯಾವ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟು ನಮಗೆ ನ್ಯಾಯ, ಅವಕಾಶ, ಆಶಾವಾದಗಳನ್ನು ಕೊಟ್ಟಿದ್ರು ಅದನ್ನೆಲ್ಲದನ್ನ ಗಾಳಿಗೆ ತೂರಿ ಇವತ್ತು ಯಾವ ಕಡೆ ನೀವು ಆಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಇವತ್ತು ನಿರಂಕುಶವಾದಿಯಾದಂತ ಡಿಕ್ಟೇಟರ್ಶಿಪ್ ಕಡೆ ನೀವು ಆಳ್ತಾ ಇದ್ದೀರಾ. ಉದಾಹರಣೆಗಳನ್ನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಯುವ ಮಿತ್ರರ ಕೆಲವು ಉದಾಹರಣೆಗಳನ್ನ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರಬಹುದು. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತನಾದಂತಹ ಈ ರಾಜ್ಯದ ಕೆಲವು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂತಹ ಸರ್ಕಾರಗಳನ್ನ ಕಿತ್ತೊಗೆದು ಯಾವ ರೀತಿ ನೀವು ತೆಗೆದಿದ್ದೀರಾ? ಅಲ್ಲಿ ನೀವು ಆಮಿಷಗಳನ್ನ ಒಡ್ಡಿದ್ದೀರಾ, ಅಲ್ಲಿಯ ಶಾಸಕರುಗಳನ್ನ ನೀವು ಖರೀದಿ ಮಾಡಿದ್ದೀರಾ, ಅವರು ನಿಮಗೆ ಬಗ್ಗೋದಿಲ್ವೋ ED CBIಗಳ ಮೂಲಕ ಅವ್ರನ್ನ ಬೆದರಿಸಿದ್ದೀರಾ. ನಿಮಗೆ ಕೊಟ್ಟಂತ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಅಂತಹ ಸರ್ಕಾರಗಳನ್ನ ತೆಗೆದು ನಿಮ್ಮ ಸರ್ಕಾರವನ್ನ ನೀವು ಇವತ್ತು ಸ್ಥಾಪನೆಯನ್ನು ಮಾಡ್ತಾ ಇದ್ದೀರಾ. ಇದು ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡ್ತಿರುವಂತ ಅವಮಾನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಅಥವಾ ಸಂವಿಧಾನಕ್ಕೆ ಮಾಡ್ತಿರುವಂತ ಅವಮಾನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇದನ್ನೆಲ್ಲದನ್ನ ನಾವು ಇವತ್ತು ಮನಗಾಣಬೇಕಾಗಿದೆ. ಜನರಿಂದ ಚುನಾಯಿತರಾದಂತಹ ಒಬ್ಬ ಮುಖ್ಯಮಂತ್ರಿನ ಇವತ್ತು ಜೈಲಲ್ಲಿ ಇಟ್ಟಿದ್ದೀರಾ ನೀವು. ಕೇಜ್ರಿವಾಲ್ ಅವರನ್ನ ಇವತ್ತು ಜೈಲಲ್ಲಿ ಇಟ್ಟಿದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಜೈಲಲ್ಲಿ ಇಟ್ರಿ ಅವರನ್ನ? ಯಾರೋ ಅವರ ಭ್ರಷ್ಟಾಚಾರದ ಬಗ್ಗೆ ಒಂದು ಅಪವಾದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಸಹ ನಿಮ್ಮ ಮೇಲೆ ಅಪವಾದ ಮಾಡಿದೆ ಅಲ್ಲ, ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ. ಅದಕ್ಕೆ ಶಿಕ್ಷೆ ಇರಲ್ವಾ? ಇಂಥ ಹಲವಾರು ಕಾರಣಗಳನ್ನ ನಾನು ಇವತ್ತು ಹೇಳ್ಬೋದು. ಇದರಿಂದ ಯುವ ಮಿತ್ರರೇ, ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇವತ್ತು ಈ ದೇಶವನ್ನ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಗತಿಯನ್ನು ನಾವು ಕಾಣಬೇಕಾಗಿದೆ. ಈ ದೇಶದ ಪ್ರಗತಿಯನ್ನು ಕಾಣಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಇರಬೇಕಾದ್ರ ಯಾರದೆಲ್ಲ ಖಾಸಗಿಗಳು ಇದ್ದು ಅದನ್ನ ರಾಷ್ಟ್ರೀಕರಣವನ್ನ ಮಾಡಿ ಯುವಕರಿಗೆ ಎಲ್ಲರಿಗೂ ಆದ್ಯತೆ ಮೇರೆಗೆ ಕೆಲಸವನ್ನು ಕೊಡ್ತಾ ಇತ್ತು. ಆದ್ರೆ ಇವತ್ತು ರಾಷ್ಟ್ರೀಕರಣ ಆದದನ್ನೆಲ್ಲ ತಾವು ಖಾಸಗೀಕರಣವನ್ನ ಮಾಡ್ತಾ ಇದ್ದೀರಾ. ಇದರ ಹಿಂದೆ ಇರುವಂತಹ ಹುನ್ನಾರ ತಮಗೆ ಗೊತ್ತಾಗಿರ್ಬೇಕು ನನ್ನ ಯುವ ಮಿತ್ರರೇ. ರಾಷ್ಟ್ರೀಕರಣದಲ್ಲಿ ನಾವು ಒಂದು ರಿಸರ್ವೇಶನ್ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡು ಬಂದಿರ್ತೀವಿ. ಯಾರು ತುಳಿತ ವರ್ಗಕ್ಕೆ ಸೇರಿದ ಜನರಿದ್ದಾರ, ಯಾರು ಹಿಂದುಳಿದವರು ಇದ್ದಾರೆ, ಯಾರು ಅಲ್ಪಸಂಖ್ಯಾತರಿದ್ದಾರೆ, ಇವರೆಲ್ಲರಿಗೂ ಅವಕಾಶವನ್ನು ಕೊಡಬೇಕು ಅನ್ನೋದು ರಾಷ್ಟ್ರೀಕರಣದಲ್ಲಿ ಇದೆ. ಕಾನೂನುಬದ್ಧವಾಗಿ ಇದು ಇರುವಂಥದ್ದು.
ಆದ್ರೆ ಖಾಸಗೀಕರಣವನ್ನು ಮಾಡಿದ್ರೆ ಇದನ್ನೆಲ್ಲ ಗಾಳಿಗೆ ತೂರ್ಬಹುದು. ಇವತ್ತು ಯಾವ ರಿಸರ್ವೇಶನ್ ಅನ್ನ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಹೊರಟಿತ್ತೋ ಅದನ್ನ ಹಿಂದಿನ ಬಾಗಿಲಿನ ಮೂಲಕ ನೀವು ರಾಷ್ಟ್ರೀಕರಣವನ್ನ ಮಾಡಿದ್ದನ್ನ ಖಾಸಗೀಕರಣವನ್ನ ಮಾಡಿ, ಖಾಸಗೀಕರಣದಲ್ಲಿ ಯಾವುದೇ ರಿಸರ್ವೇಶನ್ ಮಾಡಬೇಕಾಗಿಲ್ಲ. ಅಂತಹದನ್ನ ಇವತ್ತು ಈ ದೇಶದ ಜನರ ಮೇಲೆ ನೀವು ಹೇಳ್ತಾ ಇದ್ದೀರಾ. ಇಂಡೈರೆಕ್ಟ್ ಅಲ್ಲಿ ಹೇಳ್ತಾ ಇದ್ರು, ಇಲ್ಲ ಕಾಂಗ್ರೆಸ್ಸಿಗೆ ಯುವಕರು ಬರೋದಿಲ್ಲ, ಯುವಕರು ಇಲ್ಲ ಅಂತ ಹೇಳಿ. ಬಹುದಾ ಆ ಮಾತನ್ನ ನಮ್ಮ ಯುವ ಮಿತ್ರ ಇಶ್ಚಿತ ಅದನ್ನು ಸಂಪೂರ್ಣ ಸುಳ್ಳು ಮಾಡಿ ಇಷ್ಟೊಂದು ಯುವಕರನ್ನು ಸೇರಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಯುವ ಮಿತ್ರರೇ, ಈ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವುಗಳು ಮುಂದಿನ ನಾಯಕರುಗಳಾಗಬೇಕು. ನೀವು ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ, ಕಾಂಗ್ರೆಸ್ ಪಕ್ಷ ಈ ಬಡ ಜನರಿಗೆ ಏನ್ ಮಾಡ್ತಾ ಇದೆ, ಯುವ ಜನರಿಗೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ತಾವೆಲ್ಲ ಮನಗಾಣಬೇಕಾಗಿದೆ. ಇನ್ನೊಂದು ಕಡೆ ನಾವು ಮಸೀದಿ, ಮಂದಿರ, ಚರ್ಚ್ಗಳನ್ನ ಕೊಟ್ಟು ನಾವು ಕೆಲಸವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹೊಟ್ಟೆ ತುಂಬಬೇಕು ಅಂತ ಹೇಳಿದ್ರೆ, ನಮ್ಮ ಕೈಗಳು ಕೆಸರಾಗಬೇಕು ಅಂತ ಹೇಳಿದ್ರೆ ನಮಗೆ ಉದ್ಯೋಗ ಬೇಕು. ನಮಗೆ ಪ್ರಗತಿಶೀಲವಾಗಿ ಕಾಣಬೇಕಾದಂತ ಒಂದು ರಾಷ್ಟ್ರ ಆಗಬೇಕು, ನಮ್ಮ ರಾಜ್ಯ ಆಗಬೇಕು, ನಮ್ಮ ಜಿಲ್ಲೆ ಆಗಬೇಕು. ಅಂತವರನ್ನ ಇವತ್ತು ಚುನಾವಣೆಯಲ್ಲಿ ನಾವು ಆರಿಸಬೇಕಾಗಿದೆ, ನಿಮ್ಮ ಕರ್ತವ್ಯ ಆಗಿದೆ. ಯುವ ಮಿತ್ರರೇ, ಇವತ್ತು ನಾವು ಚುನಾವಣೆಯ ಸಂದರ್ಭದಲ್ಲಿ ಇದ್ದೀವಿ. 2 ಅಭ್ಯರ್ಥಿಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಬಿಜೆಪಿ ಅಭ್ಯರ್ಥಿ, ಇನ್ನೊಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಅವ ಎರಡೂ ನಮ್ಮ ಅಭ್ಯರ್ಥಿಗಳು ಅದರಲ್ಲಿ ಭಾಗವಹಿಸಿದರು. ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಈ ಜಿಲ್ಲೆಯ ಬಗ್ಗೆ, ಈ ರಾಜ್ಯದ ಬಗ್ಗೆ, ಈ ದೇಶದ ಬಗ್ಗೆ ಚಿಂತನೆಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಇದು ರೆಕಾರ್ಡ್ ಅಲ್ಲಿ ಇರುವಂತದ್ದು, ಬೇರೆ ಯಾವುದರಲ್ಲ. ನಾವು ರಾಮ ಮಂದಿರವನ್ನು ಕಟ್ಟಿದ್ದೇವೆ, ನಾವು ಗೆಲ್ತೇವೆ ಅಂತ ಹೇಳ್ತಾ ಇದ್ದೇವೆ. ಸ್ವಾಮಿ, ರಾಮ ಮಂದಿರವನ್ನ ಕಟ್ಟಿ ನಾವು ಗೆಲ್ಲೋದಾಗಿದ್ರೆ ಈ ದೇಶ ಯಾವ ಸ್ಥಿತಿಗೆ ಬರ್ಬೋದಿತ್ತು ಅಂತೇಳಿ ನೀವು ಯೋಚನೆಯನ್ನು ಮಾಡಿ. ರಾಮ ಮಂದಿರ ಕಟ್ಟಿರೋದು ಇವರು ಸಾಧನೆನಾ? ಯಾಕೆ ರಾಮನನ್ನು ನಾವು ನಂಬೋದಿಲ್ವಾ? ರಾಮ ನಮಗೆ ದೇವರಲ್ವಾ? ರಾಮ ಮಂದಿರ ಹಳ್ಳಿಗಳಲ್ಲಿ ಇಲ್ವಾ? ಗಲ್ಲಿಗಳಲ್ಲಿ ರಾಮ ಮಂದಿರ ಇಲ್ವಾ? ಚರ್ಚ್ಗಳಿಲ್ವಾ? ಮಸೀದಿಗಳಿಲ್ವಾ? ಅದು ಸಾಧನೆನಾ? ಅಂತಹ ಒಬ್ಬ ಅಭ್ಯರ್ಥಿಯನ್ನ ನಾವು ಮತ ಹಾಕಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ 1 ನಿಮಿಷ ಯೋಚನೆ ಮಾಡಿ ಅಂತೆ. ರಾಮ ಮಂದಿರ ಕಟ್ಟಿರೋದು ಅವರ ಸಾಧನೆ ಅಂತೆ. ಇದು ಟಿವಿಯ ಬಿಗ್ ಫೈಟ್ ಅಲ್ಲಿ ಬಂದಿರೋದ ಮಾತುಗಳು. ಇದ್ರ ಬಗ್ಗೆ ತಾವುಗಳು ಯೋಚನೆ ಮಾಡಬೇಕು. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೇಳ್ತಾ ಇದ್ದಾರೆ, ನಮಗೆ ಈ ನನ್ನ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಅಡಿಗೆ ರೋಗಗಳಿರ್ಬೋದು, ಅಥವಾ ಇಲ್ಲಿರುವಂತಹ ಸಮಸ್ಯೆಗಳಿರ್ಬೋದು, ಅಥವಾ ಇಲ್ಲಿರುವಂತಹ ಮೀನುಗಾರರಿಗೆ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾನು ಪರಿಹಾರವನ್ನು ಮಾಡಿಕೊಡ್ಲಿಕ್ಕೆ ನಾನು ನಿಮ್ಮ ಧ್ವನಿ ಆಗ್ತೀನಿ ಅಂತ ಒಬ್ಬ ಅಭ್ಯರ್ಥಿಗಳು ಅವ್ರು ಹೇಳ್ತಾ ಇದ್ರೆ, ಇನ್ನೊಬ್ಬರು ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೆಲ್ಲ ಯುವಕರು ಯೋಚನೆಯನ್ನು ಮಾಡಬೇಕು. ಬರೀ ನೀವಲ್ಲ, ನಿಮ್ಮ ಮನೆಯವರು, ನಿಮ್ಮ ಸುತ್ತಮುತ್ತ ಎಲ್ಲರೂ ಇದನ್ನ ಯೋಚನೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತು ವೇದಿಕೆ ಮೇಲೆ ಹಲವಾರು 2 ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿದ್ದಾರೆ, ಶಂಕರ್ ಕುಂದರ್ ಅವರು ಮತ್ತೆ ಹರಿಪ್ರಸಾದ್ ಶೆಟ್ಟಿ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇರುವಂತವರು. ಅದೇ ರೀತಿ ಕಳೆದ ಸಭದ ನಮ್ಮ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಹಾಗೂ ನಾಯಕರು ನನ್ನ ಮಿತ್ರ ಅಂತ ದಿನೇಶ್ ಶೆಟ್ಟಿ ಅವರಿದ್ದಾರೆ. ನಾನು ಅವರನ್ನೆಲ್ಲ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಲ್ಲ ಮುಂದೆ. ಅದೇ ರೀತಿ ಇಲ್ಲಿನ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು, ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತಹ ಗಫೂರ್ ಅವರು, ಮತ್ತೆ ವೇದಿಕೆ ಮೇಲೆ ಹಲವಾರು ನನ್ನ ಮಿತ್ರರು, ಸತೀಶ್ ಗಿರಿ ಅವರು ನಾವು ಒಟ್ಟಿಗೆ ಓದ್ತಾ ಇದ್ದಂಥವ್ರು ಸುಮಾರು 30-40 ವರ್ಷದ ಹಿಂದೆ. ನಾನೆಲ್ಲ ನನ್ನ ನಾಯಕರುಗಳ ಹತ್ರ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಇವತ್ತು ಬಹುಶಃ ಕುಂದಾಪುರದ ನನ್ನ ಯುವ ಕಾಂಗ್ರೆಸ್ ಪಕ್ಷದ ನಾಯಕರು, ಯುವಕರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ನಮಗೆ ಅವರು ತೋರಿಸ್ಕೊಟ್ಟಿದ್ದಾರೆ. ನಾವು ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು, ಇವರು ಒಂದೇ ಒಂದು ಕೊರತೆ ಏನಂತ ಹೇಳಿದ್ರೆ, ಯುವ ಮಿತ್ರರ ನಿಶ್ಚಿತತೆ ಹೇಳೋದಷ್ಟೇ ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ಬರೀ ಗಂಡಸರು ಮತದಾರರು ಇರೋದಿಲ್ಲ, ಮಹಿಳಾ ಮತದಾರರು ನಮ್ಗೆ ಇರ್ತಾರೆ. ನಾವು ಅಧಿಕಾರವನ್ನ ಇವತ್ತು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಈಗಾಗಲೇ 50% ನಾವು ಕೊಟ್ಟಿದ್ದೇವೆ.
ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆಶೆ ಇತ್ತು 33% ಅನ್ನ ನಾವು ಮಹಿಳೆಯರಿಗೆ ಮೀಸಲಾಗಿ ಇಡಬೇಕು ಅಂತ ಹೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇದನ್ನ ಸಂಸತ್ತಿಗೆ ತಂದಾಗ ಅದು ಪಾಸ್ ಆಗಿರಲಿಲ್ಲ. ಇತ್ತೀಚೆಗೆ ಅದು ಸಂಸತ್ತಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರ ಮತ್ತು ಲೋಕಸಭಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದಿನ ಅಧಿಕಾರಕ್ಕೆ ಚುಕ್ಕಾಣಿಯನ್ನು ಹಿಡಿಯುವಂತಾಗ್ತಾರೆ. ಇವತ್ತು ನಾವು ಏನಾದರೂ ಮಹಿಳೆಯರನ್ನ ನಮ್ಮ ಪಕ್ಷದ ಕಡೆ ಸೆಳೆಯುವುದು ಬೇರೆ, ಅವರನ್ನ ನಾಯಕಿಯನ್ನಾಗುವುದು ಮಾಡೋದು ಬೇರೆ. ಅಂತಹ ಮಹಿಳೆಯರನ್ನ ಗುರುತಿಸಿ ನಾವು ಇವತ್ತು ರಾಜಕಾರಣಕ್ಕೆ ತರಬೇಕು. ಒಂದು ವೇಳೆ ನಾವು ರಾಜಕಾರಣಕ್ಕೆ ಇವತ್ತು ತರದೇ ಇದ್ರೆ ನಾಳೆ ಭವಿಷ್ಯದಲ್ಲಿ ನಮಗೆ ಇದರಲ್ಲಿ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲ ನನ್ನ ನಾಯಕರುಗಳ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದು ಏನಂತೇಳಿ, ಆದಷ್ಟು ಮಹಿಳೆಯರನ್ನ ಗುರುತಿಸಿ ಅವರಿಗೆ ಸಂಪೂರ್ಣ ಸಹಕಾರವನ್ನ ಕೊಟ್ಟು ಅವರನ್ನ ನಮ್ಮ ಪಕ್ಷದ ನಾಯಕರನ್ನಾಗಿ ತಾವು ಮಾಡಬೇಕು. ದಿನೇಶ್ ಶೆಟ್ಟಿ ಅವರು ಇದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಎರಡೂ ಜನ ಭಾಗಾಧ್ಯಕ್ಷರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ನಂದು ಬ್ಲಾಕ್ಗಳ ಯುವ ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆಯನ್ನು ನೆರವೇರಿಸಿದ್ದಾರೆ. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಮ್ಮ ಯುವ ಕಾಂಗ್ರೆಸ್ ಮುಖಂಡರುಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ಒಂದು ಅಂಬೇಡ್ಕರ್ ಬಗ್ಗೆ 130ನೇ ಜನ್ಮದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ಕಾರ್ಯಾಧ್ಯಕ್ಷರಾಗಿರುವಂತ ನಮ್ಮ ಮಂಜುನಾಥ್ ಪಾಂಡೆ ಅವರು ಸವಿಸ್ತಾರವಾಗಿ ಸಂವಿಧಾನದ ಬಗ್ಗೆ ಹಾಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದಾರೆ. ಆದ್ರಿಂದ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಆದ್ರೆ ಈ ಒಂದು ಚುನಾವಣೆ ನಡೆಯುವಂತದ್ದು ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಶ್ರೀನಿವಾಸ ಪೂಜಾರಿ ಅವರಿಗೆ. ಆದ್ರಿಂದ ಜಯಪ್ರಕಾಶ್ ಹೆಗ್ಡೆ ಅವರು ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಯಾಕಂತ ಹೇಳಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರ ಬಗ್ಗೆ ಎರಡು ನಮ್ಮ ಬ್ಲಾಕ್ಗಳಲ್ಲಿ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಯಾರು ಏನು ಅಂತ ಹೇಳಿ ನಾನು ಸ್ವಲ್ಪ ಹೇಳ್ತೇನೆ. ಯಾಕಂದ್ರೆ ಯುವ ಮಿತ್ರರು ಜಾಸ್ತಿ ಆಗಿದ್ದಾರೆ, ಅವರೆಲ್ಲರೂ ತಿಳಿದುಕೊಳ್ಬೇಕು. ಜಯಪ್ರಕಾಶ್ ಹೆಗ್ಡೆ ಅವರು ಯಾರು, ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಯಾಕೆ ಮಾತನ್ನು ಹಾಕ್ಬೇಕು ಅಂತ ಹೇಳಿ. ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದೆ ಬ್ರಹ್ಮಾವರ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ, ಒಮ್ಮೆ ಮೀನುಗಾರಿಕಾ ಸಚಿವರಾಗಿ, ಹಾಗೆ 2012ರ ಮೊದಲ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರು 1994ರಿಂದ 1999ರವರೆಗೆ ಮೀನುಗಾರಿಕಾ ಸಚಿವರಾಗಿ, ಹಾಗೆ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರು ಅಂದಿನ ಕಾಲದಲ್ಲಿ ಮೀನುಗಾರಿಕಾ ಸಚಿವರಾಗಿ ಕೆಲಸ ಮಾಡುವಂತ ಹೇಳುವಂತದ್ದು ಇಡೀ ಕರಾವಳಿ ಭಾಗಕ್ಕೆ, ಹಾಗೆ ಇಡೀ ಕರ್ನಾಟಕದಲ್ಲಿ ಕರಾವಳಿ ಭಾಗಕ್ಕೆ ಅತ್ಯಂತ ಕೊಡುಗೆಯನ್ನು ನೀಡಿದಂತ ಜಯಪ್ರಕಾಶ್ ಹೆಗ್ಡೆ ಅವರು ಇವತ್ತು ಅಂದು 20 ವರ್ಷಗಳ ಹಿಂದೆ, 24 ವರ್ಷಗಳ ಹಿಂದೆ ಅವರು ಮಂತ್ರಿಯಾಗಿದ್ದು, ಆದ್ರೆ ಆಗ ಕೆಲಸ ಮಾಡಿದಂತ ಇವತ್ತು ಈ ಭಾಗದಲ್ಲಿ ಜಯಪ್ರಕಾಶ್ ಹೆಗ್ಡೆ ಮೀನುಗಾರಿಕಾ ಸಚಿವರಾಗಿ ಕೆಲಸ ಮಾಡಿರುವಂತದ್ದು ಪ್ರತಿಯೊಬ್ಬರು ನೆನಪಿಟ್ಕೊಂಡಿದ್ದಾರೆ. ಅಷ್ಟು ಹೆಮ್ಮೆಯಲ್ಲಿರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ. ಅಂದಿನ ಮುಖ್ಯಮಂತ್ರಿಗಳಾಗಿರುವಂತಹ ಜೆ.ಎಸ್. ಪಾಟೀಲ್ ಕಾಲದಲ್ಲಿ ಅವರು ನಮ್ಮ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಉಡುಪಿ ಜಿಲ್ಲೆ ಆದ್ರಿಂದ ಈಗ ನಮಗೆ ಬಹಳಷ್ಟು ಸುಲಭ ಆಗಿದೆ. ನಮ್ಮ ಬೈಂದೂರು ಶಿವೂರಿನಿಂದ ಮಂಗಳೂರಿಗೆ ಮೊದಲು ಜಿಲ್ಲಾಧಿಕಾರಿಗಳ ಮಂಗಳೂರಿಗೆ ಹೋಗ್ಬೇಕಾದ್ರೆ 1 ದಿವಸ ಬೇಕು. ಆದ್ರೆ ಈಗ ಉಡುಪಿಯಲ್ಲಿ ಆದ್ರಿಂದ ಬಹಳಷ್ಟು ಸುಲಭ ಆಗಿದೆ. ಜನರಿಗೆ ಅವರ ಕೆಲಸಗಳನ್ನು ಮಾಡಿಕೊಂಡು ಬರಲಿಕ್ಕೆ ಬಹಳ ಹತ್ತಿರ ಆಗಿದೆ. ಅದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ನಮ್ಮ ಆಗ ಅಂದಿನ ಕಾಲದಲ್ಲಿ 3 ತಾಲೂಕು ಇತ್ತು, ಈಗ 7 ತಾಲೂಕು ಆಗಿದೆ. 7 ತಾಲೂಕು ಆದ್ರಿಂದ ಜನರಿಗೆ ಹತ್ತಿರದಲ್ಲಿ ಹೋಗಿ ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಸುಲಭ ಆಗಿದೆ. ಅದೇ ರೀತಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಹಲವಾರು ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮತವನ್ನು ಕೇಳಲಿಕ್ಕೆ ನಮ್ಗೆ ಏನು ಮುಜುಗರ ಇಲ್ಲ. ಜಯಪ್ರಕಾಶ್ ಹೆಗ್ಡೆ ಅವರು ಮಾಡಿದಂತ ಅಭಿವೃದ್ಧಿ ನಮಗೆ ವೋಟ್ ಆಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಜಯಪ್ರಕಾಶ್ ಹೆಗ್ಡೆ ಅವರು 2014ರಲ್ಲಿ ಸೋತಿದ್ದಾರೆ. ಆದ್ರೆ ಆಗ ಏನೋ ಒಂದು ಗಾಳಿ ಬಂತು. ಜಯಪ್ರಕಾಶ್ ಹೆಗ್ಡೆ ಅವರು 20 ತಿಂಗಳು MP ಆಗಿ ಅವರು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಿದಂತ ಸಂಸತ್ ಸದಸ್ಯರು. ಆದ್ರಿಂದ ಅಂತ ಸಂದರ್ಭದಲ್ಲಿ 2014ರಲ್ಲಿ ಚುನಾವಣೆ ಬಂದಾಗ ಸೋತರು. ಆದ್ರೂ ಏನೋ ಒಂದು ಗಾಳಿ ಈ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರ್ತದೆ ಅಂತ ಹೇಳಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಖಂಡಿತ ಆಗ ಜಯಪ್ರಕಾಶ್ ಹೆಗ್ಡೆ ಸೋತರು. ಆದ್ರೆ ಆ ಸೋಲು ಅಂತ ಹೇಳುವುದು ನಮ್ಮ ಕರಾವಳಿಗೆ ಹಾಗೆ ಕರ್ನಾಟಕಕ್ಕೆ ಬಂದಂತ ಒಂದು ಸೋಲು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಸಂದರ್ಭದಲ್ಲಿ ತದನಂತರ 10 ವರ್ಷಗಳ ಕಾಲ ಶೋಭಾ ಕರಂದ್ಲಾಜೆ ಅವರು ಸಂಸದರಾಗಿದ್ರು. ಶೋಭಾ ಕರಂದ್ಲಾಜೆ ಅವರನ್ನು ನೋಡ್ಬೇಕಾದ್ರೆ ನಾವು ವರ್ಷಕ್ಕೊಮ್ಮೆ ನೋಡ್ತಿದ್ದೆವು ಅಥವಾ ಪೇಪರ್ ಅಲ್ಲೋ ಟಿವಿಯಲ್ಲಿ ನೋಡ್ತಿದ್ದೆವು. ಬಿಟ್ರೆ ಜಯಪ್ರಕಾಶ್ ಹೆಗ್ಡೆ ಸರಳ ವ್ಯಕ್ತಿ, ಜಯಪ್ರಕಾಶ್ ಹೆಗ್ಡೆ ಸುಲಭದಲ್ಲಿ ಸಿಗುವಂತ ವ್ಯಕ್ತಿಗಳು ಖಂಡಿತ ಯಾರೂ ಇಲ್ಲ. ಆದ್ರಿಂದ ಜಯಪ್ರಕಾಶ್ ಹೆಗ್ಡೆ ಯುವಕರು ನೋಡ್ಬೋದು, ಒಂದು ಮಿಸ್ ಕಾಲ್ ಹೊಡೆದ್ರೆ ಅದಕ್ಕೆ ಪುನಃ ಮಾಡ್ತಾರೆ ಜಯಪ್ರಕಾಶ್ ಹೆಗ್ಡೆ.
ಆದ್ರಿಂದ ಜಯಪ್ರಕಾಶ್ ಹೆಗಡೆ ಅವರಂತಹ ಅಭ್ಯರ್ಥಿಗಳು ನಮ್ಮ ಭಾಗಕ್ಕೆ ಬೇಕು, ನಮ್ಮ ಕರಾವಳಿ ಭಾಗಕ್ಕೆ ಬೇಕು. ಅದೇ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಖಂಡಿತ ಜಯಪ್ರಕಾಶ್ ಹೆಗಡೆ ಕೊಡುಗೆ ಬಹಳಷ್ಟು ಸಿಗ್ತದೆ. 5 ವರ್ಷಗಳ ಕಾಲ ಅವರು ಸಂಸತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರೆ ಖಂಡಿತ ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡುವಂತಹ ಒಬ್ಬ ಸಂಸದರಾಗಿದ್ದಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಮತ್ತೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ರಿಂದ ಶ್ರೀನಿವಾಸ ಪೂಜಾರಿ ಅವರು ಈಗಾಗಲೇ MLC ಆಗಿ ಮಂಜುನಾಥ ಮಂಡ್ಯ ಜೊತೆಯಲ್ಲಿ ಇದ್ದಾರೆ. ಅದೇ ಜೊತೆಯಲ್ಲಿ ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಅವಧಿ ಇನ್ನೂ 4 ವರ್ಷಗಳ ಚಿಲ್ಲರೆ ಉಂಟು. ಮಂಜುನಾಥ ಮಂಡ್ಯ ಮತ್ತೆ ಕೋಟ ಶ್ರೀನಿವಾಸ ಪೂಜಾರಿ ಒಟ್ಟಿಗೆ MLC ಆದವರು. ಆದ್ರೆ ಇನ್ನೂ 4 ವರ್ಷಗಳ ಸಮಯ ಉಂಟು. ಆದ್ರಿಂದ ಅವರ ಸೇವೆ ರಾಜ್ಯದಲ್ಲೇ ಇರಲಿ, ಜಯಪ್ರಕಾಶ್ ಹೆಗಡೆ ಅವರ ಸೇವೆ ಲೋಕಸಭೆಯಲ್ಲಿ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ನಮ್ಮ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಹಾಗೆ DK ಶಿವಕುಮಾರ್ ಅವರು 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಯುವಕರೆಲ್ಲರೂ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆ ಅಂತ ಹೇಳುವಂತದ್ದು ಮಹಿಳೆಯರಿಗೆ, ಅದ ನಂತರ ಗೃಹಲಕ್ಷ್ಮಿ ಯೋಜನೆ ಅದು ಕೂಡ ಮನೆಯ ಮಹಿಳಾ ಯಜಮಾನಿಗೆ, ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆ ಅಂತ ಹೇಳುದು ಪ್ರತಿಯೊಂದು ಬಡ ಕುಟುಂಬ BPL ಕಾರ್ಡ್ ಹೋಲ್ಡರ್ ಪ್ರತಿಯೊಬ್ಬರಿಗೂ ಸಿಗ್ತಾ ಉಂಟು. 5 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ ಹಣ ಎರಡೂ ಸಿಗ್ತಾ ಉಂಟು. ಹಾಗೆ ಅದ್ರ ಜೊತೆಯಲ್ಲಿ ಯುವ ನಿಧಿ ಅಂತ ಹೇಳುವಂತಹ ಕಾರ್ಯಕ್ರಮ ತಮ್ಗೆಲ್ಲ ಸಿಗುವಂತದ್ದು. ಅದ್ರ ಜೊತೆಯಲ್ಲಿ ಯುವ ನಿಧಿ ಅಂತ ಹೇಳುವಂತದ್ದು ಯಾರು ಡಿಗ್ರಿ ಆಗಿ ಪೂರೈಸಿ ಹೊರಗೆ ಬರ್ತಾರೆ ಅವರಿಗೆ 3,000 ರೂಪಾಯಿ, ಹಾಗೆ ಡಿಪ್ಲೊಮಾ ಪದವೀಧರರಾಗಿ ಹೊರಗೆ ಬರ್ತಾರೆ ಅವರಿಗೆ 7 ವರ್ಷಗಳ ತನಕ 1,500 ರೂಪಾಯಿಯನ್ನು ಕೊಡುವಂತಹ ಒಂದು ಒಳ್ಳೆ ಯೋಜನೆ. ಅದು ಈಗಾಗಲೇ ಪ್ರಾರಂಭ ಆಗಿದೆ. ಈಗ ಒಂದು 2-3 ತಿಂಗಳಾಯ್ತು. ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಅವರು ಅದನ್ನು ಅಪ್ಲೈ ಮಾಡಬಹುದು, ಹೊಸದಾಗಿ ಡಿಗ್ರಿ ಆದವರು. ಆದ್ರಿಂದ ಯಾರಿಗೆ ಕೆಲಸ ಸಿಗಲಿಕ್ಕೆ 1-2 ವರ್ಷ ಟೈಮ್ ಬೇಕು, ಅಲ್ಲಿವರೆಗೆ ಆ ಒಂದು ವ್ಯವಸ್ಥೆ ಉಂಟು. ಆದ್ರಿಂದ ಆ ಸಂದರ್ಭದಲ್ಲಿ ನಾವು ಕಳೆದ ಚುನಾವಣಾ ಸಂದರ್ಭದಲ್ಲಿ ನಾವು ಗ್ಯಾರಂಟಿ ಬಗ್ಗೆ ಹೇಳಿದಾಗ ಇದೇ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ರು, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳುವಂತದ್ದು ಬರೀ ಮಕ್ಕಳು ಪುಸ್ತಕದಲ್ಲಿ ನವಿಲುಗಿರಿಯನ್ನು ಇಟ್ಕೊಂಡು ಇವತ್ತು ಮರಿ ಆಗ್ತದೆ, ನಾಳೆ ಮರಿ ಆಗ್ತದೆ, ನಾಳೆ ಮರಿ ಆಗ್ತದೆ ಅಂತ ಹೇಳಿ 10 ವರ್ಷ ಆದ್ರೂ ಅದು ಮರಿ ಹಾಕುದಿಲ್ಲ. ದಿನ ಬೆಳಿಗ್ಗೆ ನೋಡುವುದಷ್ಟೇ ಬಿಟ್ರೆ ಅದು ಮರಿ ಹಾಕುದಿಲ್ಲ. ಆದ್ರಿಂದ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೇನೆ, ಒಂದು ವೇಳೆ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಕೊಟ್ಟಂತಹ ಗ್ಯಾರಂಟಿ ಅದು ಅನುಷ್ಠಾನಕ್ಕೆ ಬಾರದೇ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರ ಒಂದು ಅನುಷ್ಠಾನಕ್ಕೆ ಬಾರದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ಇನ್ನು ಮುಂದೆ ಕೇಳುವುದಿಲ್ಲ ಅಂತ ಹೇಳಿ. ಆದ್ರಿಂದ ಬರೇ 8-10 ತಿಂಗಳಲ್ಲಿ ನಮ್ಮ ಸರ್ಕಾರ ಒಂದು 8-10 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಯನ್ನು ಪೂರೈಸಿದ್ದಾರೆ. ಆದ್ರಿಂದ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಕೇಂದ್ರ ಬಿಜೆಪಿ ಸರ್ಕಾರ ಇರಲಿ, ರಾಜ್ಯದಲ್ಲಿ ಆಡಳಿತ ಮಾಡಿರುವಂತಹ ಬಿಜೆಪಿ ಸರ್ಕಾರ ಇರಲಿ, ಯಾವುದೇ ಆಶ್ವಾಸನೆಗಳನ್ನು ಕೊಟ್ಟಿದ್ದು ಬಿಟ್ಟರೆ ಜನರಿಗೆ ತಲುಪಲಿಲ್ಲ. ಈ ಒಂದು 5 ಗ್ಯಾರಂಟಿಗಳು ಭಾರತದ ದೇಶದ ಇತಿಹಾಸದಲ್ಲೇ ಇಂಥ ಒಂದು ಗ್ಯಾರಂಟಿಯನ್ನು ಜಾರಿಗೆ ತಂದಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ. ಆದ್ರಿಂದ ತಾವೆಲ್ಲರೂ ಯೋಚನೆ ಮಾಡಬೇಕು. ಯುವ ಮಿತ್ರರಿದ್ದೀರಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತವನ್ನು ಕೊಡ್ಬೇಕಂತ ಹೇಳಿ ನಿಮ್ಮ ಹಿಂದಿನವರ ಹತ್ರ ಕೇಳಿ, ತಂದೆಯವರ ಹತ್ರ ಅಜ್ಜನವರ ಹತ್ರ ಕೇಳಿ, ನಿಮ್ಮ ಮನೆಯಲ್ಲಿ ಕೇಳಿದ್ರೆ ಖಂಡಿತ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷ ಕೊಟ್ಟದ್ದು, ಭೂಮಿ ಕೊಟ್ಟದ್ದಿದ್ರೆ ಕಾಂಗ್ರೆಸ್ ಪಕ್ಷ, ಮನೆ ಕೊಟ್ಟದಿದ್ರೆ ಕಾಂಗ್ರೆಸ್ ಪಕ್ಷ, ಪ್ರತಿಯೊಂದು ಯಾವುದಿದ್ರು 65 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಅಂತ ಹೇಳಿ ಕೇಳ್ತಾರೆ ಬಿಜೆಪಿಯವರು. ಆದ್ರೆ ಕಾಂಗ್ರೆಸ್ ಪಕ್ಷ 65 ವರ್ಷದಲ್ಲಿ ಇಡೀ ದೇಶವನ್ನು ಕಟ್ಟಿದೆ. ಸ್ವಾತಂತ್ರ್ಯ ಬಂದ ನಂತರ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದುಕೊಂಡು ಖಂಡಿತ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ಪ್ರತಿಯೊಂದು ಈಗಾಗಲೇ ಮಂಜುನಾಥ ಮಂಡ್ಯ ಸವಿಸ್ತರವಾಗಿ ಹೇಳಿದ್ದಾರೆ, ಅದನ್ನ ನಾನು ಪುನಃ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ರೀತಿಯಲ್ಲಿ ಪ್ರತಿಯೊಂದು ಮುಂದೆ ಬಾಳ್ಲಿಕ್ಕೆ, ನಮ್ಗೆ ಮುಂದೆ ಬರಲಿಕ್ಕೆ, ಈಗ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರೆ ಅದು ಅಂಬೇಡ್ಕರ್ ಅವರ ಸಂವಿಧಾನ. ಆದ್ರಿಂದ ಅದು ಎಲ್ಲದಕ್ಕೂ ಹಿಂದೆ ಇರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ಕಾಂಗ್ರೆಸ್ ಖಂಡಿತವಾಗಿ ಮರಿಬೇಡಿ. ಯುವ ಮಿತ್ರರು ಬಿಜೆಪಿ ಅಂತ ಇತ್ತೀಚಿನ ದಿನಗಳಲ್ಲಿ ಯುವ ಮಿತ್ರರನ್ನ ತಲೆ ಹಾಳು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಯಾಕಂತ ಹೇಳಿದ್ರೆ ಅವ್ರ ಮನೆಯ ಯಾವುದೇ ಒಂದು ಯುವಕರು ಈ ಒಂದು ಪಕ್ಷದಲ್ಲಿ ದುಡಿದಿಲ್ಲ. ಅವರೆಲ್ಲರೂ ಇಂಜಿನಿಯರ್, ಡಾಕ್ಟರ್ ಆಗಿ ಫಾರಿನ್ ಕಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ನಿಜವಾಗಿ BPL ಹೋಲ್ಡರ್ ಯಾರು ಯುವಕರಿದ್ದಾರೆ ಅಂತ ಹುಡುಗರನ್ನು ಯಾರು ಗಲಾಟೆ ಮಾಡ್ತಾರೆ, ಯಾರು ಓದಿದ್ದಾರೆ ಅವರನ್ನು ಹುಡುಕಿ ಅವರಿಗೆ ಪೋಸ್ಟ್ ಅನ್ನು ಕೊಟ್ಟು ಅವರಿಂದ ಈ ಒಂದು ಕೆಲಸವನ್ನು ಮಾಡ್ತಾರೆ. ನೀವು ಮಹೇಂದ್ರ ಕುಮಾರ್ ಅಂತ ಹೇಳಿ ಒಬ್ರು ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿದ್ದು, ಅವರದ್ದೊಂದು ಬುಕ್ ಬಿಡುಗಡೆ ಆಗಿದೆ. ಆ ಬುಕ್ ಅಂತ ಅವರು ಓದ್ಬೇಕು. ನಿಜವಾಗಿ ನೀವು ಯುವಕರು ಓದಿದ್ರೆ ಅದರಲ್ಲಿ ಗೊತ್ತಾಗ್ತದೆ ನಿಮ್ಗೆ. ಆದ್ರಿಂದ ನೀವು ಯಾಕೆ ಹೋಗ್ಬೇಕು, ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಆ ಒಂದು ಬುಕ್ ಅಲ್ಲಿ ಅವರು ನೀವು ಅವರ ಸ್ಪೀಚ್ ಅನ್ನು ಕೇಳಿ, ಒಮ್ಮೆ ಸ್ಪೀಚ್ ಅನ್ನು ಕೇಳಿದ್ರೆ ಕಣ್ಣಲ್ಲಿ ಬರ್ತದೆ ನಿಮ್ಗೆ ಯಾಕೆ ಹೋಗ್ಬೇಕಂತ ಹೇಳಿ. ಆದ್ರಿಂದ ಈಗಾಗಲೇ ಸತ್ಯಜಿತ್ ಸುರತ್ಕಲ್ ಅಂತ ಹೇಳಿದ್ದಾರೆ, ಅವರು ಹಾಗೆ ನಮ್ಮ ಬಜರಂಗ ದಳ ಇದರಲ್ಲಿ ಬಿಜೆಪಿ ಸಂಘಟನೆಯಲ್ಲಿ ಇದ್ದವರು. ಆದ್ರೆ ಅವರೆಲ್ಲರೂ ಹೊರಗೆ ಬಂದಿದ್ದಾರೆ, ಅವ್ರೆಲ್ಲರಿಗೂ ಅರ್ಥ ಆಗಿದೆ. ಇವತ್ತು ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಯುವಕರ ಸಂಖ್ಯೆ ಹೆಚ್ಚಿಗೆ ಕಾಂಗ್ರೆಸ್ ಅಂತ ವಾಲ್ತಾ ಇದೆ.
ಅದನ್ನ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ತಿಳ್ಕೊಂಡಿದ್ದಾರೆ. ನಮ್ಮನ್ನು ಸುಮ್ಮನೆ ಇಲೆಕ್ಷನ್ಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ ಬಿಟ್ರೆ ಖಂಡಿತ ಬೇರೆ ಯಾವುದಕ್ಕೆ ಯೂಸ್ ಮಾಡ್ಕೊಡುವುದಿಲ್ಲ ಅಂತ ಹೇಳಿ. ಯಾರೇ ಬಿಜೆಪಿ ನಾಯಕರು ಅವ್ರ ಮಕ್ಕಳನ್ನು ಯಾರು ಇಲ್ಲಿ ದಾರಿ ಮೇಲೆ ತರುವುದಿಲ್ಲ. ಯಾರದ್ದೋ ಮಕ್ಕಳು ಪಾಪದ ಯುವಕರನ್ನು ತಂದು ದಾರಿ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಕೇಸ್ ಹಾಕಿ ಅವರ ಜೀವನವನ್ನೇ ಹಾಳು ಮಾಡ್ತಾರೆ. ಆದ್ರಿಂದ ತಾವುಗಳು ನಿಜವಾಗಿ ಯುವ ಮಿತ್ರರಿದ್ದೀರಿ, ತಾವೆಲ್ಲರೂ ಯೋಚನೆ ಮಾಡಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ, ಹಾಗೆ ಜಯಪ್ರಕಾಶ್ ಹೆಗಡೆ ಅವರಂತ ಉತ್ತಮ ಅಭ್ಯರ್ಥಿ, ಜಯಪ್ರಕಾಶ್ ಹೆಗಡೆ ಅವರು ಒಬ್ಬ ಉತ್ತಮ ಸಂಸದೀಯ ಪಟು, ಅವ್ರ ಬಗ್ಗೆ ತಾವೆಲ್ಲರೂ ಕೇಳಬಹುದು. ನಿಮ್ಮ ಈ ಕರಾವಳಿ ಭಾಗದಲ್ಲಂತೂ ನೀವು ಮನೆಯಲ್ಲಿ ಕೇಳಿ. ನಾನು ಕರಾವಳಿ ಭಾಗದಲ್ಲಿ ಈಗ ಮೊನ್ನೆಯಿಂದ ಒಂದು 5-6 ಕಡೆಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಿರುಗಿದ್ದೇನೆ. ಅಲ್ಲಿ ಪ್ರತಿಯೊಬ್ಬರು ಹೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು ನಾವು ಮರೆಯುವುದಿಲ್ಲ. ಯಾಕಂತೇಳಿ ಜಯಪ್ರಕಾಶ್ ಹೆಗಡೆ ಅವರು ಮೀನುಗಾರಿಕೆ ಸಚಿವರಾಗಿದ್ದಾಗ ಅವರು ಮಾಡಿರುವಂತ ಕೆಲಸ ಅದಲ್ಲದೆ ಅವರು ಅಧಿಕಾರ ಇರಲಿ ಅಧಿಕಾರ ಇಲ್ಲೇ ಇರಲಿ, ಯಾವ ಸಂದರ್ಭದಲ್ಲೂ ನಾವು ಫೋನ್ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ನೀಡುವಂತ ಜಯಪ್ರಕಾಶ್ ಹೆಗಡೆ ಅವರನ್ನ ಆರಿಸ್ತೇವೆ. ಖಂಡಿತವಾಗಿ ಈ ಬಾರಿ ತೊಂದರೆ ಆಗುವುದಿಲ್ಲ ಕಾಂಗ್ರೆಸ್ಗೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳುಂಟು. ಗ್ಯಾರಂಟಿ ಖಂಡಿತವಾಗಿ ಈ ಸಾರಿ ಅನುಷ್ಠಾನಕ್ಕೆ ಬಂದದ್ರಿಂದ ಅದು ಮತವಾಗಿ ಪರಿವರ್ತನೆ ಆಗ್ತದೆ. ವಿಶೇಷವಾಗಿ ಮಹಿಳೆಯರು, ಯುವಕರು ಖಂಡಿತ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ ಹೇಳುವಂತ ಮಾತನಾಡ್ತಾ ಈ ಒಂದು ಯುವ ಕಾಂಗ್ರೆಸ್ನ ಸಮಾವೇಶ ಮಾಡಿರುವಂತಹ ಯುವ ಕಾಂಗ್ರೆಸ್ನ ನನ್ನ ಮಿತ್ರರಾಗಿರುವಂತಹ ಚಿತ್ತಾರ್ ಶೆಟ್ಟಿ ಅವರು, ಹಾಗೆ ಎಲ್ಲಾ ಯುವ ಕಾಂಗ್ರೆಸ್ ಮಿತ್ರರಿಗೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರಿಗೆ ಹೇಳಬೇಕು, ಮೊದಲು ನಿಮ್ಮಲ್ಲಿ ಏನಾದರೂ ಹಿಂದುತ್ವದ ಬದ್ಧತೆ ಇದೆ ಅಂತ ಆದ್ರೆ ಮೊದಲು ಕಾರ್ಕಳದಲ್ಲಿ ಪರಶುರಾಮನಿಗೆ ಆದಂತ ಅನ್ಯಾಯದ ವಿರುದ್ಧ ನೀವು ಮಾತಾಡಬೇಕು. ಇಲ್ಲದಿದ್ದರೆ ನಿಮ್ಗೆ ಯಾವುದೇ ಹಿಂದುತ್ವವಾದಿಗಳಿಗೆ ಯಾವುದೇ ಹಿಂದುತ್ವ ಸಿದ್ಧಾಂತ ಮಾತಾಡ್ತಾರೆ, ಅವರಿಗೆ ಹಿಂದುತ್ವದ ಬಗ್ಗೆ ಮಾತಾಡೋದ ಹಕ್ಕಿಲ್ಲ ಎನ್ನುವಂತ ಮಾತನ್ನ ನೀವು ಅವರಿಗೆ ತಿಳಿಸ್ಬೇಕು ಮೊದಲು. ಯಾಕಂದ್ರೆ ಆ ಪರಿವಾರ ಮೂರ್ತಿಗೆ ಹಿಂದೂ ಸಂಪ್ರದಾಯದ ವಿರುದ್ಧವಾಗಿ ಪೂಜೆ ಮಾಡಿ ಜನರನ್ನ ಓಟಿಗೋಸ್ಕರ ಮೊದಲು ಮಾಡಿದಂತ ಸುನೀಲ್ ಕುಮಾರ್ ಮತ್ತು ಅವರ ತಂಡ ಏನಿದೆ ಹಿಂದೂಗಳ ಒಂದು ಭಾವನೆಗಳಿಗೆ ಧಕ್ಕೆ ಇರುವ ರೀತಿಯಲ್ಲಿ ವರ್ತಿಸಿದ್ದಾರೆ. ಬಹುಶಃ ಇದನ್ನ ನಾವು ಖಂಡಿಸಬೇಕು. ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಓಟಿಗೆ ನಿಂತಿದ್ದಾರೆ. ನಾನು ಕೂಡ ಅವರಿಂದ ಒಂದು ಪ್ರಯೋಜನ ಪಡೆದುಕೊಂಡು ಇದರ ಮಾತನ್ನ ಅವರ ಬಗ್ಗೆ ಈ ವೇದಿಕೆಯಲ್ಲಿ ಹೇಳಬೇಕಾಗ್ತದೆ. ಇನ್ನ ಗ್ರಾಮ ಪಂಚಾಯತ್ ನಾನು ಒಂದು ಬಿಲ್ವ ಸಮುದಾಯಕ್ಕೆ ಸೇರಿದ ಜಾತಿ ಮಾತಾಡೋದಲ್ಲ, ಕೆಲವೊಂದು ವಿಚಾರವನ್ನು ನಾವು ಹೇಳಬೇಕಾಗುತ್ತೆ. ಇನ್ನ ಪಂಚಾಯತ್ ಎಲ್ಲಾ ಸೀಟ್ಗಳು ಬಿಜೆಪಿ ಇತ್ತು. ಅಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ, ಬಿಲ್ವ ಸಮುದಾಯದ ಅಂಗನವಾಡಿ ಕಾರ್ಯಕರ್ತರಿಗೆ ಸೀಟಿಗೆ ಅಧ್ಯಕ್ಷ ಸ್ಥಾನ ಬರ್ತದೆ, ರಿಸರ್ವೇಶನ್. ಬಿಜೆಪಿ ಅವರು ಕೊಡುವುದಿಲ್ಲ. ಆ ಬೇಸರದಲ್ಲಿ ಅವರು ರಿಸೈನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನ್ನ ತಾಯಿಯನ್ನ ಚುನಾವಣೆಗೆ ನಿಲ್ಲಿಸಿದ್ದೀನಿ. ಆ ಚುನಾವಣೆಯಲ್ಲಿ ನಿಲ್ಲಿಸಿ ನನ್ನ ತಾಯಿ ಗೆದ್ರು. ರಿಸರ್ವೇಶನ್ ಬಂದಿದ್ದು ಅಧ್ಯಕ್ಷ ಒಂದೇ ಸೀಟ್ ಕಾಂಗ್ರೆಸ್ ಆದ್ರೂ ಅಧ್ಯಕ್ಷ ನನ್ನ ತಾಯಿ ಆದ್ರು. ವಿಚಾರ ಅಂತ ಹೇಳಿದ್ರೆ 1 ವರ್ಷದವರೆಗೆ ಅವಿಶ್ವಾಸ ನಿರ್ಣಯ ಮಾಡಲಿಕ್ಕಿಲ್ಲ. ಒಂದು ಅಧ್ಯಕ್ಷ ಸ್ಥಾನ ಅಲಂಕರಿಸಿಕೊಂಡ್ರೆ 1 ವರ್ಷ ಬಿಟ್ಟು ಮೆಜಾರಿಟಿ ಯಾವಾಗಿದ್ದು ಅವಿಶ್ವಾಸ ನಿರ್ಣಯ ಮಾಡಿ ನನ್ನ ತಾಯಿಯನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು. ಇನ್ನೊಂದು ಪಂಚಾಯತ್ ಚುನಾವಣೆಗೆ ಕೇವಲ 2 ತಿಂಗಳಿತ್ತು. ಕೆಲವೊಂದು ಜನ ಹೇಳಿದ್ರು ಬೇಡ, ಇನ್ನು ಹೋರಾಟ ಮಾಡೋದು ಬೇಡ, 2 ತಿಂಗಳು ಮಾತ್ರ ಇರುವುದಂತ. ಆದ್ರೆ ಜಯಪ್ರಕಾಶ್ ಹೆಗಡೆ ಅವರು ಬಿಡ್ಲಿಲ್ಲ. 2 ತಿಂಗಳಾದ್ರೆ 2 ತಿಂಗಳು ನಾವು ಬಿಡ್ಲಿಕ್ಕಿಲ್ಲ. ಬ್ಯಾಂಗ್ಳೂರಿಗೆ ಹೈಕೋರ್ಟ್ ಲಾಯರ್ ಕೊಟ್ಟರು. ಆಮೇಲೆ ಡಿಸಿಗೆ ತಹಶೀಲ್ದಾರ್ಗೆ ಟಪಲ್ ಹಾಕಿದ್ರು, ಚುನಾವಣೆ ನಿಗದಿ ಆಗ್ಬೇಕಂತ ಹೇಳಿ. 15 ದಿವಸದಲ್ಲಿ ಪುನಃ ಚುನಾವಣೆ ನಿಗದಿ ಆಯಿತು. ರಿಸರ್ವೇಶನ್ ಖಾಲಿ ನಮ್ಮ ಒಂದು ಸೀಟಿಗೆ ಇರುವುದರಿಂದ ಪುನಃ ನನ್ನ ತಾಯಿ ಅಧ್ಯಕ್ಷ ಆದ್ರು. ಈ ಮಾತನ್ನ ಈ ಸಂದರ್ಭದಲ್ಲಿ ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ಜಯಪ್ರಕಾಶ್ ಹೆಗಡೆ ಅವರು ನಾನೊಬ್ಬ ಬಿಲ್ಲವ ಆದ್ರೂ ಜಾತಿ ನೋಡ್ಲಿಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಇವರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಅವರು ಸಹಾಯ ಮಾಡಿದ್ರು. ಇದನ್ನ ಎಲ್ಲ ಬಿಲ್ಲವ ಸಮುದಾಯ ಕೂಡ ಗಮನಿಸಬೇಕು. ಕೋಟ ಶ್ರೀನಿವಾಸ್ ಪೂಜಾರಿ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಭಾರಿ ಸರಳ ಸಜ್ಜನಿಗೆ, ಭಾರಿ ಒಳ್ಳೆಯವರು, ಭಾರಿ ಸಿಂಪಲ್ ಮ್ಯಾನ್ ಅಂತ ಹೇಳಿ. ನಮ್ಮೂರಲ್ಲಿ ಒಬ್ಬ ಲೇಬರ್ ಕಾಂಟ್ರಾಕ್ಟ್ ಇದ್ದಾನೆ. ಅವರಲ್ಲಿ ಒಟ್ಟಿಗೆ 4 ರಿಂದ 5 ಸಾವಿರ ಲೇಬರ್ ಇದ್ದಾರೆ. ಅವನ ಊರಲ್ಲಿ ಅವರ ಹತ್ರ ಬೆಂಜ್ ಉಂಟು, ಗಾಡಿ ಉಂಟು, ಆಸ್ತಿ ಉಂಟು, ಎಲ್ಲ ಉಂಟು. ದೊಡ್ಡ ಶ್ರೀಮಂತಿಗೆ ವ್ಯಕ್ತಿ ಅವನು. ಬಟ್ ಇಲ್ಲಿ ಅವನ ಓನರ್ ಎದುರುಗಡೆ ಹೇಗಿರ್ತೇನೆ ಅಂತ ಹೇಳಿದ್ರೆ ಪ್ಯಾರಾಗಾನ್ ಚಪ್ಪಲ್ ಹಾಕೊಂಡು, ಒಂದು ಟಿ ಶರ್ಟ್ ಹಾಕೊಂಡು, ಒಂದು ಪ್ಯಾಂಟ್ ಹಾಕೊಂಡು ಇರುದು. ನಾನು ಕೇಳಿದೆ, ನಿನ್ನತ್ರ ಎಷ್ಟೆಲ್ಲ ಆಸ್ತಿ ಉಂಟು ಮಾರ, ನೀನ್ ಯಾಕೆ ಈ ರೀತಿ ಈ 2 ದಿವಸ ಊಟದ ಮಾಡೋದವರಿಗೆ ಮುಖ ಮಾಡಿಕೊಂಡು ಇರ್ತೀಯ ಅಂತ. ಆವಾಗ ಅವ ಹೇಳಿದ, ಒಂದು ವೇಳೆ ಏನಾದ್ರೂ ನನ್ನ ಆಸ್ತಿ ಪಾಸ್ತಿ ನನ್ನ ಇರುವಂತ ಅಸೆಟ್ ಗೊತ್ತಾದ್ರೆ ನನ್ಗೆ ಲೇಬರ್ ಕಾಂಟ್ರಾಕ್ಟ್ ಇಂದಾನೇ ಇವ ತೆಗಿತಾನೆ ಅಂತ ಹೇಳಿ ಅವರು ಹೇಳಿದ್ರು. ಯಾರು? ಅವ ಗುಪ್ತ ಹೇಳಿದ.
ಈ ಮಾತನ್ನ ಈ ಸಂದರ್ಭದಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಶ್ರೀನಿವಾಸ್ ಪೂಜಾರಿ ಸರಳ ಸಜ್ಜನಿಕೆಲ್ಲ ನೋಡಿದಕ್ಕೆ ಮಾತ್ರ ಹಾಗೆ ಮಾಡಿದ. ಗುಪ್ತನ್ ನೋಡುವಾಗ ನಮ್ಗೆ ಯಾವಾಗ್ಲೂ ಶ್ರೀನಿವಾಸ್ ಪೂಜಾರಿ ನೆನಪಾಗುದು. ಯಾಕಂದ್ರೆ ಹೇಳುವುದು ಮಾತ್ರ ಅವ್ರ ಭಯ. ಆದ್ರಿಂದ ಈಗ ನಾವೆಲ್ಲೂ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಒಗ್ಗಟ್ಟಾಗಬೇಕು. ಉಡುಪಿಯ ಶ್ರೀಕೃಷ್ಣ, ಉಡುಪಿ ಅಂತ ಹೇಳಿದ್ರೆ ನಮ್ಗೆ ನೆನಪಾಗುವುದು ಶ್ರೀಕೃಷ್ಣ ದೇವರು. ಆ ದೇವರು ಯಾರು ಅಂದಾನಿ ಅಬ್ಬನಿಗೂ ಒಲಿದಿಲ್ಲ, ಅಥವಾ ಯಾರೋ ದೊಡ್ಡ ವಿದ್ವಾಂಸರಿಗೆ ಒಲಿದಿಲ್ಲ, ಅಥವಾ ಯಾರೋ ಮಠಾಧೀಶರಿಗೆ ಒಲಿದಿಲ್ಲ. ಅವರು ಒಲಿದಿರುವುದು ಒಂದು ಕುರುಬ ಜಾತಿಯ, ಸಿದ್ದರಾಮಯ್ಯನ ಜಾತಿಯ ಒಂದು, ಆ ಕುರುಬ ಜಾತಿಯ ಒಂದು ಭಕ್ತ ಕನಕದಾಸನಿಗೆ. ಆದ್ರಿಂದ ಅಲ್ಲಿ ಭಕ್ತಿ ಪ್ರಾಧಾನ್ಯತೆ ಹೊರತು ಜಾತಿ ಧರ್ಮ ಅಲ್ಲ. ಇದೇ ಒಂದು ಉದಾಹರಣೆ ನಮಗೆ ಸಾಕು ಉಡುಪಿಯ ಅನ್ಯೋನ್ಯತೆ ಎಂದು ಇರ್ಲಿಕ್ಕೆ. ಆದ್ರಿಂದ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಗೃಹಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಎನ್ನುವಂತಹ ಕಾರ್ಯಕ್ರಮಗಳನ್ನ ಹಾಕೊಂಡು ಬಂದಿದ್ದಾರೆ. ಆದ್ರಿಂದ ಇಲ್ಲಿ ರಾಜಕೀಯದಲ್ಲಿ ಭಕ್ತಿ ಅಂತ ಹೇಳಿದ್ರೆ ಜನಸೇವೆ. ಆ ಜನಸೇವೆಯನ್ನ ಜನರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಮಾಡಿದ್ದಾರೆ. ಆ ಇಲ್ಲಿ ದೇವರಂತ ಹೇಳಿದ್ರೆ ಜನರು ಖಂಡಿತ ಈ ಬಾರಿ ಆ ಯೋಜನೆಗಳಿಗೆ, ಆ ಜನಸೇವೆಗೆ ಒಲಿತಾರೆ ಎನ್ನತಕ್ಕಂಥ ಒಂದು ವಿಶ್ವಾಸ ನಮ್ಗೆ ಇದೆ. ತುಳಸಿಕಟ್ಟೆ ಅಂತ ಹೇಳಿ, ತುಳಸಿಕಟ್ಟೆ ಯಾರ ಮನೆಯಲ್ಲಿ ಕೈ ಸ್ವಲ್ಪ ಹೇಳಿ. ನಿಮ್ಮ ತುಳಸಿಕಟ್ಟೆಗೆ ದೀಪ ನೀವು ಯಾವತ್ತಿಂದ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ? ಮೋದಿ ಪ್ರಧಾನಿ ಆದ್ಮೇಲೆ? ಮೋದಿ ಪ್ರಧಾನಿ ಆದ್ಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ ಇಟ್ಟಿದ್ದೀರಿ. ಇಲ್ಲಿ ನೇಮೋತ್ಸವ ಆಗ್ತದೆ ಊರಿನಲ್ಲಿ. ಯಾವಾಗ ಸ್ಟಾರ್ಟ್ ಆಗಿದೆ ಅದು? ಮೋದಿ ಪ್ರಧಾನಿ ಮಂತ್ರಿ ಆದ್ಮೇಲೆ ಸ್ಟಾರ್ಟ್ ಆಗಿದ? ದೇವರಿಗೆಲ್ಲ ನೇಮೋತ್ಸವ ಅಲ್ಲ. ಯಾವ ಸ್ಟಾರ್ಟ್ ಆಗಿದೆ? ಮೊದಲೇತ್ತು ಸರಿಯಲ್ಲ. ಈಗ ಸ್ವಲ್ಪ ವೈಭವ ಕಮ್ಮಿ ಆಗಿದೆ. ಯಾಕಂದ್ರೆ ಇವರ GST ನೀತಿ, ಅದು ನೀತಿ, ಇದು ನೀತಿ ಆಗಿ ಜನರ ಹತ್ರ ದುಡ್ಡಿಲ್ಲ. ಮೊದಲೊಂದು ನಿಯಮ ಪೌರತ್ವ ಎಲ್ಲ ಆಗುದಾದ್ರೆ ಹಿಂದೂ ಸಂಪ್ರದಾಯಗಳು ಭಾರಿ ವಿಜೃಂಭಣೆಯಿಂದ ಆಗ್ತಿತ್ತು. ಅದಕ್ಕೋಸ್ಕರ ಹಿಂದುತ್ವ ಇವರಿಂದ ಯಾರು ಕಲಿಬೇಕಾಗಿಲ್ಲ. ಹಿಂದುತ್ವ ಯಾವತ್ತೂ ಅಪಾಯದಲ್ಲಿ ಇರಲಿಲ್ಲ. ಕಾಂಗ್ರೆಸ್ ಇರುವಾಗಂತೂ ಹಿಂದೂಗಳಿಗೆ ನೆಮ್ಮದಿಯಿಂದ ಇದ್ರು ಎನ್ನತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ಲ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು, ಸೀನಿಯರ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸೇರಿ ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಸರ್ಕಾರದ ಯೋಜನೆಗಳನ್ನ ಒಂದು ಪರಿಣಾಮಕಾರಿಯಾಗಿ ಮುಟ್ಟಿಸಿ ಈ ಬಾರಿ ಲೋಕಸಭೆಯಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವ ಸಮಯ ಈಗ ಅಲ್ಲ ಅಂತ ನನಗೂ ಗೊತ್ತು. ಅದಾದ್ರೂ ಎರಡು ಶಬ್ದಗಳು. ಯಾಕೆ ಚುನಾವಣಾ ಸಂದರ್ಭದಲ್ಲಿ ಬೇರೆ ಮಾತಾಡುವಂತ ಅಗತ್ಯ ಇಲ್ಲ. ನಾವು ಬಹಳಷ್ಟು ಸ್ಪಷ್ಟತೆಯಿಂದ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ, ಬಹಳಷ್ಟು ಧೈರ್ಯದಿಂದ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಸರ್ಕಾರ ನೀಡಿದಂತ ಗ್ಯಾರಂಟಿಗಳನ್ನ ಹಿಡ್ಕೊಂಡು, ನಮ್ಮ ಸರ್ಕಾರ ನೀಡಿದ 5 ಗ್ಯಾರಂಟಿಗಳು, ಅದಲ್ಲದೆ ಭರವಸೆಗಳು ಬೇರೆ ಈಗಾಗಲೇ ಈಡೇರಲಿಕ್ಕೆ ಪ್ರಾರಂಭವಾಗಿದೆ. 5 ಗ್ಯಾರಂಟಿಗಳನ್ನ ಹಿಡ್ಕೊಂಡು ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಗೆ ಆತ್ಮವಿಶ್ವಾಸವಿದೆ. ನಾವು ಗೋ ಬ್ಯಾಕ್ ಶೋಭಾ ಅದ ಕಡೆಯಿಂದ ಬಂದವರಲ್ಲ, ಅವರ ಪಕ್ಷದವರೇ ಗೋ ಬ್ಯಾಕ್ ಶೋಭಾ ಅಂತಕ್ಕಂಥ ಆಯೋಜನೆ ಮಾಡಿದ್ದು ನಾವಲ್ಲ, ಕಾಂಗ್ರೆಸ್ಸಿಗರಲ್ಲ. ಮತದಾರರು ಬಹುಶಃ ಮತ ನೀಡಿ ಅವ್ರನ್ನ ಗೋ ಬ್ಯಾಕ್ ಮಾಡ್ತಿದ್ರು, ಅದು ಬೇರೆ ಪಾರ್ಟ್. ಆದ್ರೆ ಅವರಿಗೆ ಅವರು ಬೇಡವಾಗಿ ಗೋ ಬ್ಯಾಕ್ ಶೋಭಾ ಮಾಡಿದ್ರು. ಆದ್ರೆ ನಾವು ವೆಲ್ಕಮ್ ಜಯಪ್ರಕಾಶ್ ಮಾಡಿದ್ವಿ. ಬಹುಶಃ ಜಯಪ್ರಕಾಶ್ ಅವರ ನಾವು ಆಧಾರದಿಂದ ಕರ್ಕೊಂಡಿದ್ದೇವೆ. ಅದೇ ಪ್ರಕಾರವಾಗಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ನಾವು ಗೆಲ್ಸ್ತೀವಿ ಅಂತ ಪಣವನ್ನು ತೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಹೇಳ್ತೇವೆ. ಇವತ್ತು ನಾವು ನಮ್ಮ ಗ್ಯಾರಂಟಿಗಳ ಭರವಸೆಗಳೊಂದಿಗೆ ಮುಂದೆ ಹೋಗ್ತಾ ಇದ್ದೇವೆ. ನಾವು ಪ್ರತಿಯೊಂದು ಹಂತದಲ್ಲೂ ಬಹುಶಃ ನಾವೆಲ್ಲೂ ಸೊಗಲಾಡಿತ ನಾಟಕೀಯವನ್ನ ಮಾಡಿಲ್ಲ. ನಾವು ಯಾವುದೇ ರೀತಿಯಲ್ಲಿ ಮತೀಯ ದಲ್ಲೂರಿಗಳನ್ನ ಹಚ್ಚಿಲ್ಲ, ಜನರ ಮಧ್ಯೆ ಒಡಕನ್ನು ತಂದಿಲ್ಲ, ಮತಕ್ಕಾಗಿ ನಾವು ಯುವ ಜನರನ್ನ ದಾರಿ ತಪ್ಪಿಸಿಲ್ಲ. ಆ ಆತ್ಮವಿಶ್ವಾಸ ನಮ್ಗಿದೆ. ನಮ್ಮ ನಾಯಕರುಗಳಾದಂತ ಆಸ್ಕರ್ ಫರ್ನಾಂಡಿಸ್ ಇರ್ಬೋದು, ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಇರ್ಬೋದು, ಅವರು ಹೇಳಿದಂತ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ ಹೊರತು ನಾವು ಮತ ಬೇಟೆಗಾಗಿ ಯಾವುದೋ ದಾರಿಯನ್ನು ಹಿಡಿದಿಲ್ಲ. ಈ ಕೆಲಸವನ್ನ ನಾವು ಮಾಡುವುದಾದ್ರೆ ಮತಕ್ಕಾಗಿ ನಾವು ಮಾಡುವುದು, ಯಾವುದೇ ರೀತಿಯ ಕೆಲಸಗಳನ್ನ ಮಾಡಬಹುದು, ಅದು ಯಾವುದನ್ನು ನಾವು ಮಾಡ್ತಾ ಇಲ್ಲ. ಈಗಾಗಲೇ ನಾವು ಒಂದು ಬಹಳ ಸ್ಪಷ್ಟತೆಯನ್ನು ಕಂಡುಕೊಂಡಿದ್ದೇವೆ. ನಮಗೆ ಜನರಿಗೆ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಯನ್ನು ಎದುರು ನಿಲ್ಲಿಸಿದ್ದೇವೆ, ಜನರ ಪರವಾಗಿ ದುಡಿತಕ್ಕಂಥ ಅಭ್ಯರ್ಥಿಯನ್ನು ಎದುರು ನಿಲ್ಲಿಸಿದ್ದೇವೆ. ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ನಿಮ್ಗೆ ಎಲ್ಲವನ್ನ ಕೊಟ್ಟಿದೆ ಅಂತಕ್ಕಂಥ ಮಾತು. ಬಹುಶಃ ಇವತ್ತು ಒಂದು ಮನೆಗೆ 6,000 ರಿಂದ 7,000 ರೂಪಾಯಿಗಳ ತನಕ ಬೀಳ್ತದೆ. ಅದು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯದ ದುಡ್ಡು ಇರ್ಬೋದು, ಅಥವಾ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಇದೆಲ್ಲದರ ಹಣ ಇವತ್ತು ಬೀಳ್ತಾ ಇದೆ. ನೆನ್ಪಿಟ್ಕೊಳ್ಳಿ, ವಾರ್ಷಿಕವಾಗಿ 16,000 ಕೋಟಿಯ ಬಜೆಟ್ ಅನ್ನ
1 ರೂಪಾಯಿ ಭ್ರಷ್ಟಾಚಾರ ಇದೆ. ಬಹುಶಃ ಏನೋ ಜೆರಾಕ್ಸ್ ಮಾಡಿದ್ದಕ್ಕೆ ನೀವು ಒಂದು 50-100 ರೂಪಾಯಿ ಖರ್ಚು ಮಾಡಿರ್ಬೋದು, ಬಿಟ್ರೆ 1 ರೂಪಾಯಿಯ ಭ್ರಷ್ಟಾಚಾರ ಇದೆ. ನಾವು ಮನೆಗೆ ವಾರ್ಷಿಕ 16,000 ಕೋಟಿ ರೂಪಾಯಿಗಳು ಇವತ್ತು ಮುಟ್ಟಿಸಿದ್ದೇವೆ ಅಂತಕ್ಕಂಥ ಬದ್ಧತೆ, ಆ ನುಡಿದ ಬದ್ಧತೆ ನಮ್ಗಿದೆ. ಹೇಳಿದ್ರು ಚುನಾವಣಾ ಸಂದರ್ಭದಲ್ಲಿ, ಕಳೆದ ಚುನಾವಣಾ ಸಂದರ್ಭಗಳಲ್ಲಿ, ಕಳೆದ ಬಾರಿ ಪರೇಶ್ ಮೇಸ್ತಾ ಆಯ್ತು, ಪರೇಶ್ ಮೇಸ್ತನ ವಿಷಯವನ್ನಿಟ್ಕೊಂಡು ಇವತ್ತು ನಮ್ಮನ್ನ ಸೋಲಿಸ್ತಕ್ಕಂಥ ಕೆಲಸ ಇದೆ. ಈ ಬಾರಿ ಬಹಳ ಕತೆ ಹೇಳಿದ್ರು, ನವಿಲುಗರಿ ಮರಿ ಹಾಕ್ತದ ಅಂತ ಕೇಳಿದ್ರು. ನವಿಲುಗರಿ ಮರಿ ಹಾಕಿದೆ ಸ್ವಾಮಿ ಕೋಟ ಶ್ರೀನಿವಾಸ ಪೂಜಾರ್ರೆ, ನೀವೇ ಹೇಳಿದ ಮಾತು, ನಿಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇವೆ, ನವಿಲುಗರಿ ಮರಿ ಹಾಕಿದೆ. 5 ಗ್ಯಾರಂಟಿಗಳನ್ನ ನವಿಲುಗರಿಗೆ, ಶಾಲೆ ಮಕ್ಕಳು ಇಟ್ಕೊಳ್ಳೋ ನವಿಲುಗರಿಗೆ ಹೋಲಿಸಿದ್ರೆ 5 ನವಿಲುಗರಿಗಳು ಇಟ್ಟಂತದ್ದು ಮರಿ ಹಾಕಿದೆ ಇವತ್ತು. ಆ ನವಿಲುಗರಿ ಮರಿ ನಿಮ್ ಕತೆ ಹೇಳ್ಬೇಡಿ, ಹೋದಲ್ಲೆಲ್ಲ ನಿಮ್ಮ ಸೋಗಲಾಡಿತನವನ್ನು ತೋರಿಸ್ಕೊಳ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಹಳಷ್ಟು ಮಾತುಗಳಾಡ್ಲಿಕ್ಕಿದ್ದಾರೆ, ಮಾತಾಡಿ ಆಗಿದೆ. ಎಲ್ಲವನ್ನ ವಿಶದವಾಗಿ ಕಾರ್ಯಾಧ್ಯಕ್ಷರು ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ಈ ಭಾಗದಲ್ಲಿ ಯುವಕರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬಿಸಿ ಶೆಡ್ಯೂಲ್ ನಾನು 3 ಸಲ ಫೋನ್ ಮಾಡಿದೆ, ಇಲ್ಲ ಹೆಚ್ಚಿನ ಕಾರ್ಯಕ್ರಮಕ್ಕೆ ಬಂದು ಕೂರ್ತೇನೆ, ಬಹುಶಃ ಅವರಿಗೆ ಅತಿ ಹೆಚ್ಚಿನ ಕಾರ್ಯಕ್ರಮ ಇದ್ದರೂ ಕೂಡ ನಮಗೆ ವಿಶೇಷವಾಗಿ ಪ್ರಾತಿನಿಧ್ಯ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸಿಗೆ ಮೂಲ ಕಾರಣ ಆಗಿದ್ದಾರೆ ಅಂತ ಮಾತಾಡಿ ಒಂದು ಸಂದರ್ಭದಲ್ಲಿ ಹೇಳಿ ಅವರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮಂಜುನಾಥ್ ಬಂದಾರನ್ನ ನಾನು ಮೊದಲಿಗೆ ನೋಡಿದ್ದು, ನಾನು 3 ಬಾರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಬಹುಶಃ ಬಸವನಗೌಡ ಪಾದಾಗಿ ರಾಜ್ಯಾಧ್ಯಕ್ಷರಾಗಿದ್ದು, ಅವರು ರಾಜ್ಯಾಧ್ಯಕ್ಷರಾಗಿರುವಾಗ ಇವ್ರನ್ನ ವಿಶೇಷ ಆಹ್ವಾನವಾಗಿ ಒಂದು ಭಾಷಣ ನನ್ನ ವಯಸ್ಸು ಗೊತ್ತಿರಲಿಲ್ಲ. ಬಹುಶಃ ಅವರು ಬಂದು ಹೇಳಿದ್ರು, ನನಗೆ ವಾಸ್ತವ ಫರ್ನಾಂಡಿಸ್ ಅವರ ಸಹಕಾರ ಮತ್ತು ಸಲಹೆಯಿಂದ ನಾನು ರಾಜಕಾರಣಕ್ಕೆ ಬಂದು ಆ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗುವ ಒಂದು ಅವಕಾಶ ಇತ್ತು. ಆ ಭಾಷಣದಲ್ಲಿ ಹೇಳಿದ್ರು, ರಾಜ್ಯಾಧ್ಯಕ್ಷನಾಗುವ ಅವಕಾಶ ಇತ್ತು. ಏನೋ ಏಜ್ ಇದು ಬಂದು ಇದಾಯಿತು. ಸೋನಿಯಾ ಗಾಂಧಿ ಅವರನ್ನ ಕೇಳಿದಾಗ ನನಗೆ ಇದಾಗಿದೆ ಸತ್ಯವನ್ನು ಹೇಳಿದ್ರು, ಅಧ್ಯಕ್ಷ ಆಗಿ ಆ ತರ ಅವನು ಮಾತನಾಡಿ ಬಹಳ ಸಂತೋಷ ಆಯಿತು. ಬೆಂಗಳೂರಿನಲ್ಲಿ ನಮ್ಮ ಉಡುಪಿಯ ಒಬ್ಬ ಪ್ರತಿನಿಧಿ, ಮಂಗಳೂರಿನ ಒಬ್ಬ ಪ್ರತಿನಿಧಿಯಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ, ಬಹಳ ಸಂತೋಷ. ನಾವು ಆಸ್ಕರ್ ಫರ್ನಾಂಡಿಸ್ ಮತ್ತು ಗುಲಾಬ್ ಕ್ಷೇತ್ರದಲ್ಲಿ ಬೆಳೆದವರು, ಅವರು ಕೂಡ ಅದೇ ವೇದಿಕೆಯಲ್ಲಿ ಬೆಳೆದು ಬಂದು ಅವರು ಇದಾದಾಗ ನಾವೇ ಆದಷ್ಟು, ನಮ್ಮ ವಿಧಾನ ಪರಿಷತ್ ಸದಸ್ಯರಾದಾಗ ನಾವೇ ಆದಷ್ಟು ಸಂತೋಷವಾಗಿ. ಆದ್ರೆ ಅದು ಅದೇ ಒಂದು 50% ಅದೇ ಆಸ್ಕರ್ ಫರ್ನಾಂಡಿಸ್ ಮತ್ತು ಗುಲಾಬ್ ಕ್ಷೇತ್ರ ಒಡನಾಟವಾಗಿ ಕಾರ್ಯಕ್ರಮದ 1 ಗಂಟೆ 2 ಗಂಟೆ ಕಾರ್ಯಕ್ರಮ ಇದ್ರೂ ಕೂಡ ಅವರು ಬಂದು ಕೂತಿದ್ದಾರೆ. ಇನ್ನು ನಾನು ವಿಶೇಷವಾಗಿ ಚುನಾವಣೆ ಬಗ್ಗೆ ಮಾತನಾಡ್ತೇನೆ. ಜಯಪ್ರಕಾಶ್ ರೆಡ್ಡಿ ಅವರು ಬಹಳ 10 ವರ್ಷದ ಹಿಂದೆ ಅವ್ರ ಜೊತೆ ನಾವು ಕೆಲಸ ಮಾಡಿದ್ರು. ಬಹುಶಃ ಪ್ರತಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಫೋನ್ ಕರೆ ಮಾಡಿದ್ರೆ ಸ್ಪಂದನೆ ಮಾಡ್ತಕ್ಕಂಥದ್ದು. ಬಹುಶಃ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಶಕ್ತಿ ತುಂಬದಂತಂದ್ರೆ ಹೇಗೆ? ನಾವು ಅವ್ರ ಹತ್ರ ಏನಾದ್ರು ಕೆಲಸ ಮಾಡ್ಕೊಳ್ಬೇಕಾದ್ರೆ ನಾವು ನಮ್ಮ ಬೂತ್ ನಲ್ಲಿ ಅಥವಾ ನಮಗೆ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿ ಅವರಿಗೆ ಓಟ್ ಹಾಕಿ ಪರಿವರ್ತನೆ ಮಾಡಬೇಕು. ಅವರಿಗೆ ಆಗ ಪರಿವರ್ತನೆ ಮಾಡಿ ನಮ್ಮ ಬೂತ್ ನಲ್ಲಿ ಎಲ್ಲಾ ಬೂತ್ ನಲ್ಲಿ ಇಟ್ಕೊಳಕ್ ಆಗೋದಿಲ್ಲ. 50ರಿಂದ 100 ಓಟ್ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಕುಂದಾಪುರ ಕಾಂಗ್ರೆಸ್ ಅವರು ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಮೀಟಿಂಗ್ ಆಗಕ್ಕಾಗಲಿದೆ. ಅವರಿಗೆ ನಾವು ಅದನ್ನ ಮಾಡಿಕೊಟ್ರೆ ಅವರಿಗೆ ಓಟ್ ಜಾಸ್ತಿ ಮಾಡಿ ಅವರನ್ನ ಸಂಸತ್ತಿಗೆ ಕಳಿಸಿದ್ದೆ. ನಾನೇ ಅವರಿಗೆ ಏನೇ ಕಳಿಸಿದ್ರು ನಾನು ಮಾಡಿಕೊಡ್ತೇನೆ. ಬಹುಶಃ ಈಗ ಬಂದಿದ್ದಾರೆ. ಬಹುಶಃ ನಾವು ಅವರೆಲ್ಲರೂ ಇಷ್ಟೊಂದು ಯುವಕರಿದ್ದಾರೆ, ನಾವು ಶಕ್ತಿ ಪ್ರದರ್ಶನ ಮಾಡಿದ್ದೇವೆ. ಮಂಜಾತ್ ಮಾಡಲು ಯುವಕರ ಪರವಾಗಿ ಇರೋರು ಅವರಲ್ಲೂ ಕೂಡ ನೀವು ಏನೇ ಬಂದ್ರು ಕೂಡ ನಮ್ಮ ಸರ್ಕಾರ ಇರೋರಿಗೆ ನೀವು ಯಾರೇ ಬಂದ್ರು ಕೂಡ ಮಂಜಾತ್ ಮಾಡಲು ಮನೆಗೆ ಕರ್ಕೊಂಡು ಹೋಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಬಹುಶಃ ಇಷ್ಟ ಹೇಳಿ ಜಯಪ್ರಕಾಶ್ ರೆಡ್ಡಿ ಅವರ ಗೆಲ್ಲಿಸುವುದು ನಮ್ಮ ಗುರಿ ಆಗ್ಬೇಕು. ಈ 15 ದಿವಸ ಇದೆ, ನಾವು ಹೇಗೆ ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನಾವು ನಾಯಕರನ್ನ ಈಗಾಗಲೇ ಕೇಳಿದ್ದೇನೆ. ನಾವೆಲ್ಲ ಕುರಿತು 15 ದಿವಸ ನಿತ್ಯ ಮಾಡಿದೆ. ಅವ್ರು ಎಷ್ಟು ಮತ ಯುವ ಕಾಂಗ್ರೆಸ್ನಿಂದ ಎಷ್ಟು ಮತ ಪರಿವರ್ತನೆ ಮಾಡಿಕೊಡ್ಬೇಕು
ಲೋಕಸಭಾ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯ ಪ್ರತಿನಿಧಿಯಾಗಿ ಅವರ ಮಗ ನಿಶಾಂತ್ ಹೆಗಡೆ ಅವರು ಬಂದಿದ್ದಾರೆ. ಅವರಿಗೆ ಸಾಲನ್ನು ಹಾಕಿ ನಮ್ಮ ಗೌರವಿಸಬೇಕಾಗಿ ಮಂಜನ್ ಕಾಂಡಾರಿ ಸರ್ ಅಲ್ಲಿ ಕೇಳಿ. Gracias.